ಸ್ನೇಹಿತರೆ, ಜನಪದ ಸಾಹಿತ್ಯದ್ದು ಟೆಸ್ಟ್ ನಂಬರ್ 7 ಡಿಸ್ಕಷನ್ ಮಾಡಿದ್ದಿರಲಿಲ್ಲ. ಅದರದ್ದು ಕ್ವಶನ್ಸ್ ನಿಮ್ಮ ಮುಂದೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಜನಪದ ಮೊದಲನೇ ಪ್ರಶ್ನೆ, ಜಾನಪದ ಸಾವಿರದೊಂದು ಜೀವಂತ ಪಳೆಯುವಿಕೆ ಈ ಹೇಳಿಕೆಯನ್ನು ವಿವೇಚಿಸಿರಿ ಅಂತ ಒಂದು ಪ್ರಶ್ನೆ ಇದೆ. ಇದೊಂದು ಹಳೆ ಪ್ರಶ್ನೆ. ಇದು ಒಂಥರ ಅಬ್ಸ್ಟ್ರಾಕ್ಟ್ ಆದಂಥ ಮೀನ್ಸ್ ಅಮೂರ್ತವಾದಂಥ ಪ್ರಶ್ನೆ. ಸಾಮಾನ್ಯವಾಗಿ ಈಗ ನೀವೊಂದು ಹಿಡಿದಿಡುವಂಥ ಒಂದು ಉತ್ತರ ಹೇಳೋದು ಕಷ್ಟ ಇರುತ್ತೆ, ಬಟ್ ನೀವು ಯಾರು ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು. ಜಾನಪದ ಸಾವಿಲ್ಲದ ಒಂದು ಜೀವಂತ ಪಳೆಯುವಿಕೆ ಅಂದರೆ ಜನಪದಕ್ಕೆ ಸಾವಿಲ್ಲಿದೆ ಅಂತ ಪ್ರಶ್ನೆ. ಜನರಿರುವವರೆಗೂ ಜನಪದ ಇದ್ದೇ ಇರ್ತದೆ. ಯಾಕೆಂತಂದರೆ ನಾವು ಎಷ್ಟೇ ಮುಂದುವರೆದ್ರೂ ಕೂಡ, ಎಷ್ಟೇ ಜಾಗತೀಕರಣ ಬಂದರೂ ಕೂಡ, ಎಷ್ಟೇ ವಿದೇಶಿ ಪ್ರಭಾವ ಬಳಗಾದರೂ ಕೂಡ ನಮ್ಮ ಥರವನ್ನು ನಾವು ಅಷ್ಟರ ಬಗ್ಗೆ ಬಿಟ್ಕೊಡೋಕ್ಕೆ ತಯಾರಿರಲ್ಲ. ಮತ್ತು ನಮ್ಮ ಜನಪದವರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮುಂದುವರಿಸ್ತಾನೆ ಇರ್ತೀವಿ. ಹಾಗಾಗಿ ಜನಪದ ಇವತ್ತು ಒಂದು ಹೇಗೆ ನಿರಂತರವಾದ ಪಳವಳಿಕೆ ಅಂತ ಹೇಳುವಾಗ ನಮ್ಮ ಆಹಾರ ಕ್ರಮದಲ್ಲಾಗ್ಬೋದು, ನಮ್ಮ ಔಷಧೀಯ ಕ್ರಮದಲ್ಲಾಗ್ಬೋದು, ನಮ್ಮ ಹಬ್ಬ ಹರಿದಿನಗಳಾಗ್ಬೋದು, ನಮ್ಮ ಮನೆ ದೇವರುಗಳನ್ನ ಕಂಟಿನ್ಯೂ ಮಾಡೋದಾಗ್ಬೋದು, ನಮ್ಮ ಕುಲದೇವತೆಗಳನ್ನ ಮುಂದುವರಿಸುವಂಥದ್ದಾಗ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ಹೆಸರಿಡುವಂಥ ಪದ್ಧತಿ ಆಗ್ಬೋದು, ಈ ಥರದ ಎಲ್ಲ ಕ್ಷೇತ್ರದಲ್ಲೂ ಸಹಿತವಾಗಿ ನಾವು ನಮ್ಮ ಜನಪದನ ಅಷ್ಟರ ಬಗ್ಗೆ ಬಿಟ್ಟುಕೊಡಲ್ಲ ಸಾಮಾನ್ಯವಾಗಿ. ಹಾಗಾಗಿ ಜನಪದ ಸಾವಿರದೊಂದು ಜೀವಂತ ಪಳವಳಿಕೆ ಅಂತೇಳಿ ನೀವು ಬರೀಬೇಕಾಗುತ್ತೆ. ಮತ್ತು ಅದಕ್ಕೊಂದು ಮೆಟೀರಿಯಲ್ ಕೂಡ ಇದೆ, ನಿಮಗೆ ಅದನ್ನು ಕಳಿಸಿದ್ದೀವಿ. ಆಕ್ಚುಲಿ ಗ್ರೂಪಲ್ಲಿ ಇದೆ, ನೀವು ಗಮನಿಸಿದ್ರೆ ಗೊತ್ತಿಲ್ಲ. ನಮ್ಮ ವಿದ್ಯಾರ್ಥಿಯಿಂದ ಒಂದು ಉತ್ತರನ ಬರೆಸಿದ್ದೆ ನಾನು, ಇನ್ನೊಂದ್ಸರಿ ನೋಡಿ. ಅದು ಹೆಂಗೆ ಜನಪದ ಈಗ ಹಳ್ಳಿ ಇದ್ದೀಗ ನಗರಕ್ಕೆ ಬಂದು ನಗರ ಜನಪದವಾಗಿಯೂ ಕೂಡ ಹೆಂಗೆ ಮುಂದುವರೆದಿದೆ ಅಂತ ಸ್ವಲ್ಪ ಬರೀಬೋದು. ಫಸ್ಟ್ ಕ್ವಶನ್. ಎರಡನೇದು, ಕನ್ನಡ ಜನಪದ ಕಥೆಗಳ ವರ್ಗೀಕರಣ ವಿಧಾನವನ್ನು ಪರಿಶೀಲಿಸಿರಿ ಅಂತ ಒಂದು ಪ್ರಶ್ನೆ ಇದೆ. ಕನ್ನಡ ಜನಪದ ಕಥೆಗಳ ವರ್ಗೀಕರಣ ವಿಧಾನ. ಈ ಕನ್ನಡ ಜನಪದ ಕಥೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆ ಜನಪದ ಕಥೆಗಳಲ್ಲಿ ಆ ಪ್ರಸ್ತಾವನೆಯಲ್ಲಿ ತುಂಬ ಡೀಟೇಲಾಗಿ ಜಿ.ಶ. ಪರಮಶಿವಯ್ಯನವರು ಬರ್ತಿದ್ದಾರೆ. ಅವರು ಸ್ಟಿತ್ ಥಾಮ್ಸನ್ ಅನ್ನುವಂಥವರ ಒಂದು ಮಾದರಿಯನ್ನು ಅನುಸರಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಅದರಲ್ಲಿ ಸ್ಟಿತ್ ಥಾಮ್ಸನ್ದು ಭಾಳ ಮುಖ್ಯವಾಗಿ ಒಂದು ಸರಳ ಕಥೆಗಳಂತ ಒಂದು ಭಾಗ ಮಾಡ್ತಾರೆ, ಒಂದು ಸಂಕೀರ್ಣ ಕಥೆಗಳಂತ ಇನ್ನೊಂದು ಭಾಗ ಮಾಡ್ತಾರೆ. ಆ ಸರಳ ಕಥೆಗಳಲ್ಲಿ ಹಾಸ್ಯ ಕಥೆಗಳು, ಪ್ರಾಣಿ ಕಥೆಗಳನ್ನ ಉದಾಹರಿಸ್ತಾರೆ. ಅದು ಸ್ಟ್ರಕ್ಚರ್ ಹೇಗಿದೆ ಅಂತ ನೀವು ಸ್ವಲ್ಪ ಗಮನಿಸಬೇಕು. ಸಂಕೀರ್ಣ ಕಥೆಗಳಲ್ಲಿ ಅತಿಮಾನುಷ ಕಥೆಗಳು ಬರ್ತದೆ. ಅತಿಮಾನುಷದಲ್ಲಿ ಅತಿಮಾನುಷ ಪತ್ನಿಯರು ಮತ್ತು ಅತಿಮಾನುಷ ವಿರೋಧಿಗಳು ಮೂರು ಆಗುತ್ತ ಬರ್ತಾರೆ. ಅದರ ಅದ್ಭುತ ಕಥೆಗಳು, ಬುದ್ಧಿವಂತ ಕಥೆಗಳು ಮತ್ತು ರಮ್ಯ ಕಥೆಗಳು ಇವೆಲ್ಲವೂ ಕೂಡ ಗುಂಪಿನಲ್ಲಿ ಬರ್ತಾರೆ. ಹೀಗೆ ಹೇಳುವಾಗ ಈ ಕಥೆಗಳಿಗೆ ಏನೇನು ವಿಶಿಷ್ಟತೆ ಇದೆ, ಒಂದೊಂದಕ್ಕೆ ಸರಳ ಕಥೆಗಳು ಅವುಗಳ ಸ್ಟ್ರಕ್ಚರ್ ಹೇಗಿದೆ, ಸಂಕೀರ್ಣ ಕಥೆಗಳಲ್ಲಿ ಅವುಗಳ ಒಂದು ಸ್ವರೂಪ ಹೇಗಿದೆ ಅಂತ ಆ ಪ್ರಸ್ತಾವನೆ ಬರೆದಿದ್ದಾರೆ. ಒಂದು ಸರಿ ಅದನ್ನು ನೀವು ಕಣ್ಣಾಡಿಸಿ. ಮತ್ತು ಕ್ಲಾಸಲ್ಲಿ ಕೂಡ ನಾನು ಬರ್ಸಿರ್ತೀನಿ. ಅಂದರೆ ಒಂದೊಂದು ಕಥೆಗಳಿಗೂ ಕೂಡ, ಈಗ ಹಾಸ್ಯ ಕಥೆಗೆ ಒಂದು ಅರ್ಧ ಪೇಜು, ಪ್ರಾಣಿ ಕಥೆಗೆ ಒಂದು ಅರ್ಧ ಪೇಜು, ಅತಿಮಾನುಷ ಪತ್ನಿಯರಿಗೆ ಒಂದು ಈ ಥರದ್ದು ಬರ್ಸಿರ್ತೀನಿ, ಗಮನಿಸಿ. ಅಥವಾ ನಿಮ್ಗೆ ಯಾರಿಗಾದ್ರೂ ಸಿಕ್ಕಿಲ್ಲ ಅದು ಅಂದರೆ ನಾನು ವಾಟ್ಸಪ್ ಹಾಕ್ತೀನಿ, ಅದನ್ನೊಂದ್ಸರಿ ಗಮನಿಸ್ಕೊಳ್ಳಿ, ಅವುಗಳ ಸ್ವರೂಪ ಏನು ಅಂತ. ಇದೊಂದು ಪ್ರಶ್ನೆ. ಆಮೇಲೆ ಇನ್ನೊಂದು ಒಂದರಲ್ಲಿ ಮೂರನೇ ಪ್ರಶ್ನೆ, ಜಾನಪದ ಮತ್ತು ಜಾನಪದಗಳ ನಡುವಿನ ಸಂಬಂಧವೇನು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೊಂದು ಬೇಸಿಕ್ ಆದಂಥ ಕ್ವಶನ್. ಜನಪದ, ಜಾನಪದ. ಆ್ಯಕ್ಚುಲಿ ನಿಮಗೆ ಜನಪದ ಸ್ವರೂಪ ಅನ್ನೋ ಪುಸ್ತಕ ಇದೆಯಲ್ಲ, ಜನಪದ ಸ್ವರೂಪದಲ್ಲಿ ಮೈನ್ ತಿರುಳೇ ಇದೆ. ಈ ಕಾನ್ಸೆಪ್ಟ್ ಮೈನ್ ತಿರುಳು. ಅಂದರೆ ಇಂಗ್ಲೀಷ್ನಲ್ಲಿ ಫೋಕ್ ಅಂತ ಒಂದು ಶಬ್ದ ಇದೆ, ಫೋಕ್ಲೋರ್ ಅಂತ ಇನ್ನೊಂದು ಶಬ್ದ ಇದೆ. ಅದರಲ್ಲಿ ಫೋಕ್ ಅನ್ನುವಾಗ ಜನರು ಅಂತ ಅರ್ಥ. ಜನಪದ ಅಂದರೆ ಒಂದು ಮೂಲ ಸಂಸ್ಕೃತಿನ ಒಯ್ಯುವಂತಹ, ತಲೆಮಾರು ಒಯ್ಯುವಂಥ ಒಂದು ಜನರಿಗೆ ಫೋಕ್ ಅಂತ ಕರೀತಾರೆ. ಆ ಲೋರ್ ಅನ್ನೋದಕ್ಕೆ ಸ್ಟಿತ್ ಥಾಮ್ಸನ್ ವಿಲಿಯಂ ಥಾಮ್ಸನ್ ಅವನು ಹೇಳೋದೇನೆಂದರೆ, ಲೋರ್ ಅನ್ನೋದು ಜ್ಞಾನ, ಅಂದರೆ ಜನಪದರ ಜ್ಞಾನ. ಆ ಜನಪದರ ಜ್ಞಾನ ಅಂದಾಗ ಜನಪದರದ್ದು ಹಾಡು, ಸಂಗೀತ, ವೈದ್ಯ, ಉಡುಪು, ಆಹಾರ, ಅವರ ಕ್ರೀಡೆ, ಇದೇನೇನಿದೆ ಅದೆಲ್ಲವೂ ಕೂಡ ಲೋರ್ ಅಂತ. ಮೀನ್ಸ್ ಜನಪದರ ಒಂದು ತಿಳುವಳಿಕೆ, ಜ್ಞಾನ. ಹಾಗೆ ಫೋಕ್ಲೋರ್, ಫೋಕನ್ನು ಕುರಿತಂಥ, ಜನಪದದ ಕುರಿತಂಥ ತಿಳುವಳಿಕೆ ಇದೆಯಲ್ಲ, ಅದನ್ನು ಫೋಕ್ಲೋರ್ ಅಂತ ಕರೀತಾರೆ. ಸರಿ, ಇಂಗ್ಲೀಷ್ನಲ್ಲಿ ಫೋಕ್ ಮತ್ತು ಫೋಕ್ಲೋರ್ ಇದೆ.
ಬಟ್ ಕನ್ನಡದಲ್ಲಿ ಜನಪದ ಅನ್ನೋ ಶಬ್ದ ಬಳಕೆ ಆಗ್ತಿತ್ತು, ಜಾನಪದ ಅನ್ನೋ ಪದನ ಬಳಕೆ ಆಗ್ತಾ ಇತ್ತು. ಬಟ್ ಅದನ್ನ ಕ್ಲಾರಿಟಿಯಿಂದ ಕ್ಲಿಯರ್ ಆಗಿ ಇದರ ಅರ್ಥ ಅದರ ಅರ್ಥ ಅಂತ ಯಾರು ಕರೆಕ್ಟಾಗಿ ಹೇಳಿರಲಿಲ್ಲ. ಆದರೆ ಹಾಮನಾಯಕರು ಫಸ್ಟ್ ಟೈಮ್ ಆ ಜನಪದ ಸ್ವಲ್ಪ ಕೃತಿಯಲ್ಲಿ ಇಂಗ್ಲೀಷ್ನ ಫೋಕ್ ಅನ್ನೋದಕ್ಕೆ ನಾವು ಜನಪದ ಅಂತ ಕರಿಬೋದು, ಫೋಕ್ಲೋರ್ ಅನ್ನೋದಕ್ಕೆ ಜಾನಪದ ಅಂತ ಕರಿಬೋದು ಅಂತ ಅವರು ಖಚಿತವಾಗಿ ಗುರುತಿಸಿದ್ದಾರೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ಫೋಕ್ ಅನ್ನೋದು ಜನಪದ, ಫೋಕ್ಲೋರ್ ಅನ್ನೋದು ಜಾನಪದ, ಜಾನಪದ. ಅದರಲ್ಲಿ ಜನಪದ ಸಾಹಿತ್ಯ ನೋಡಿ ಅವ್ರು ಏನು ಹೇಳ್ತಾರೆ ರಾಮನಾಯಕರು ಅಂದರೆ, ಆ ಫೋಕ್ಲೋರ್ ಅನ್ನೋದು ಒಂದು ಚಕ್ರ ಇದ್ದಂತೆ, ಚಕ್ರ. ಅದರಲ್ಲಿ ಮಧ್ಯೆ ಸ್ಪೋಕ್ಸ್ ಇದಾವಲ್ಲ, ಪುಟಿಗಳು ಅಂದರೆ ಕಡ್ಡಿಗಳು, ಸ್ಪೋಕ್ಸ್. ಅದರಲ್ಲಿ ಜನಪದ ಸಾಹಿತ್ಯ. ನಿಮ್ಗೆ ಅದನ್ನು ಬರದೇ ತೋರಿಸ್ಬಿಡ್ತೀವಿ, ಗಮನಿಸಿ. ಸುಮಾರು ಜನರು ಈಗ ಇದೊಂದು ಚಕ್ರ, ಅಂತ ನೀವು ತೆಗೆದುಕೊಳ್ಳೋದಾದ್ರೆ ನೋಡಿ, ಇದು ಒಟ್ಟು ಇದು ಜಾನಪದ. ಇದರಲ್ಲಿ ಜನಪದ ಸಾಹಿತ್ಯ ಒಂದು ಪುಟಿ, ಜನಪದ ಸಂಗೀತ ಇನ್ನೊಂದು ಪುಟಿ, ಜನಪದ ಆಹಾರ, ಜನಪದ ನೃತ್ಯ, ಜನಪದ ವೈದ್ಯ, ಜನಪದ ಉಡುಪು, ಇವೆಲ್ಲವೂ ಸೇರಿ ಜಾನಪದ ಅಂತ ಹಾಮನಾಯಕರು ಅದನ್ನು ಸ್ಪೆಸಿಫಿಕ್ ಆಗಿ ಗುರುತಿಸಿದ್ದಾರೆ. ಚೆನ್ನಾಗಿ ಜನಪದ ಮತ್ತು ಜಾನಪದಗಳ ಸಂಬಂಧವೇನು ಅನ್ನುವಾಗ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇದನ್ನ ಹಾಲದ ಮರಕ್ಕೂ ಕೂಡ ಹೋಲಿಸ್ತಾರೆ ಸಾಮಾನ್ಯವಾಗಿ. ನೋಡಿ, ಜಾನಪದ ಅನ್ನೋದು ಸಾಮಾನ್ಯವಾಗಿ ಇಡೀ ಮರವೇ ಇದೆಯಲ್ಲ, ಇಡೀ ಮರವೇ ಜಾನಪದ. ಇದರಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇದೆ, ಕೊಂಬೆಗಳಿವೆ. ಅದರಲ್ಲಿ ಜನಪದ ಸಾಹಿತ್ಯ, ಜನಪದ ಸಂಗೀತ, ಜನಪದ ನೃತ್ಯ, ಜನಪದ ವೈದ್ಯ, ಇವೆಲ್ಲ ಅದರ ಬ್ರಾಂಚಸ್ ಅಂತ, ಕೊಂಬೆಗಳು. ಈ ಥರನೂ ಗುರುತಿಸ್ಬೋದು. ಜನಪದ ಜಾನಪದ ನಡುವಿನ ಸಂಬಂಧವೇನು? ಒಂದು 10 ಮಾರ್ಕ್ಸ್ಗೆ ಅದು ರೆಗ್ಯುಲರ್ ಆಗಿ ಬಂದಿದೆ, ಹಳೆ ಕ್ವಶನ್. ನೀವು ಅದನ್ನು ಗಮನಿಸ್ಬೋದು ನೋಡಿ. ಹಾಗೆ ನೆಕ್ಸ್ಟು ನೀವು ಇದಕ್ಕೆ ತಪ್ಪು ಉತ್ತರ ಬರೆದಿದ್ದರೆ ಸುಮಾರು ಜನ ವ್ಯಾಲ್ಯೂಯೇಷನ್ ಮಾಡಿದಾಗ ಗಮನಿಸಿ. ಜನಪದ ಮತ್ತು ಜಾನಪದದ್ದು ಸುಮಾರು ಜನಕ್ಕೆ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ, ಅದನ್ನು ಸೂಕ್ಷ್ಮ ಗಮನಿಸಿ. ಇಂಪಾರ್ಟೆಂಟ್ ಕ್ವಶನ್. ಎರಡನೇದು, ಜನಪದರ ಒಗಟು ಹಾಗೂ ಬೆಡಗು, ವಚನಕಾರರ ಬೆಡಗು, ಇವುಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿರಿ ಅಂತ ಇದೆ ಒಂದು ಕ್ವಶನ್. ಇದನ್ನು ನೀವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಜನಪದರ ಒಗಟು ಮತ್ತು ವಚನಕಾರರ ಬೆಡಗು, ಇವುಗಳ ನಡುವಿನ ಸಂಬಂಧ. ಈಗ ವಚನ ಸಾಹಿತ್ಯ ಬೆಡಗು ಅಂತ ನಾವು ಹೇಳಿದ್ವಿ. ಅಲ್ಲಮ ಪ್ರಭು, ಬಸವಣ್ಣ ಅಕ್ಕ, ಇವರು ಬೆಳಗಿನ ವಚನಗಳನ್ನ ಬರೆದಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ ಕೂಡ ಕೊಟ್ಟಿದ್ದೀನಿ, ನೀವು ಗಮನಿಸಿರ್ಬೋದು ಅಂತ ಅನ್ಕೋತೀನಿ. GS ಶಿವರುದ್ರಪ್ಪ ಅವರದು ಸಮಗ್ರ ಗದ್ದೆ ಭಾಗ 1ರಲ್ಲಿ ಬೆಳಗಿನ ವಚನಗಳು ಅಂತ ಒಂದು ಅಧ್ಯಾಯ ಕೂಡ ಇದೆ. ಬೆಳಗು ಅಂದರೆ ಆ ಒಗಟಿನಂತಹ ವಚನಗಳು. ಅದರಲ್ಲಿ ಕೋಡ್ ಭಾಷೆ, ಸಂಜ್ಞಾ ಭಾಷೆ ಅಂತ ಒಂದು ಸಂಜೆ ಸೂಚಿಸುವಂಥ ಒಂದು ಕೋಡ್ ಲ್ಯಾಂಗ್ವೇಜ್ ಇರ್ತದೆ ಅಂತ. ಈಗ ಕೆಂಡದ ಕಿರಿಯ ಮೇಲೊಂದು ಅರಗಿನ ಕಂಬ ಬಿದ್ದಿತ್ತು ನೋಡಯ್ಯ, ಅರಗಿನ ಕಂಬದ ಮೇಲೊಂದು ಹಂಸೆ ಇದ್ದಿತ್ತು, ಕಂಬ ಬಿದ್ದಿತ್ತು ಹಂಸೆ ಆಗಿತ್ತು ಗುಹೇಶ್ವರ ಅಂತ ಒಂದು ವಚನ ಇದೆ. ಅಲ್ಲಿ ಕೆಂಡದ ಗಿರಿ ಅನ್ನೋದು ಸಂಸಾರನ ಸಂಕೇತಿಸುತ್ತೆ, ಆ ಅರಗಿನ ಕಂಬ ಅನ್ನೋದು ಈ ನಶ್ವರವಾದ ಶರೀರವನ್ನು ಸಂಕೇತಿಸುತ್ತೆ, ಆ ಹಂಸ ಅನ್ನೋದು ಆತ್ಮವನ್ನು ಸಂಕೇತಿಸುತ್ತೆ. ಹೀಗೆ ಅದೊಂದು ಕೋಡ್, ಅಂದರೆ ಮೀನ್ಸ್ ಬೆಳಗಿನ ಭಾಷೆಗೆ ಇರ್ತಕ್ಕಂಥದ್ದು. ಈಗ ಅಲ್ಲಮಪ್ರಭು ಬೇಕಾದಷ್ಟು ವಚನಗಳಿದ್ದಾವೆ, ನಿಮಗೆ ನೋಟ್ಸಲ್ಲಿ ಕೂಡ ಬರ್ತೀನಿ, ಅದನ್ನೇ ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ. ಹಾಗೆ ಈ ಒಗಟುಗಳು ಕೂಡ ಹಾಗೆ ಅಲ್ವಾ? ಈ ಒಗಟು ಕೂಡ ಈ ಮೇಲೆ ಏನು ಹೇಳ್ತಾ ಇದ್ದೀವಿ ಅರ್ಥ ಇರಲಿಲ್ಲ, ಒಳಗೆ ಬೇರೆ ಅರ್ಥ ಇರ್ತದೆ. ಜಗತ್ತಿಗೆಲ್ಲ ಒಂದೇ ರೊಟ್ಟಿ ಅಂತ ಅನ್ನುವಾಗ ನೋಡಿ, ಅದು ಕೂಡ ಜಸ್ಟ್ ಒಂದು ಒಗಟು ಮೀನ್ಸ್ ಬೆಳಗಿನ ಥರನೇ ಇದೆ. ಇಡೀ ಜಗತ್ತಿಗೆಲ್ಲ ಒಂದೇ ರೊಟ್ಟಿ ಅಂದಾಗ ಸೂರ್ಯ ಚಂದ್ರ ಅಂತ ಆಗುತ್ತೆ. ಅಂದರೆ ಆ ಸೂರ್ಯ ಜಗತ್ತಿನ ಅನ್ನಕ್ಕೆ ಮೂಲವಾಗಿರೋದನ್ನ ಆ ವರ್ಡ್ ಮೀನ್ಸ್ ಅದು ಧ್ವನಿಸುತ್ತೆ ಆ ಒಟ್ಟು. ಜಸ್ಟ್ ಅದನ್ನ ಗಮನಿಸಿ. ಇದ್ರ ಬಗ್ಗೆ ನಿಮಗೆ ಕೃತಿಯ ಪೀಠಿಕ ಭಾಗ ಇದೆ, ಪ್ರಸ್ತಾವನೆಯಲ್ಲೇ ನಿಮಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಆ ಪ್ರಸ್ತಾವನಾ ಭಾಗದಲ್ಲಿ ಸೋಮಶೇಖರ್ ನಿಂಬರಾಪುರ ಅವರು 23-24 ಡೀಟೇಲ್ ಆಗಿದೆ, ಒಂದ್ಸರಿ ಗಮನಿಸಿ. ಅರಿಸ್ಟಾಟಲ್, ಪ್ಲೇಟೋ ಕಾಲದಿಂದಲೂ ಸಹಿತ ಈ ಥರದ ಕೋಡ್ ವರ್ಡ್ಸ್ ಅಂದರೆ ಬೆಳಗಿನ ಭಾಷೆಯಲ್ಲಿ ಮಾತಾಡುವಂಥ ಪದ್ಧತಿ ಇತ್ತು. ವೇದಶಾಸ್ತ್ರ ಪುರಾಣಗಳು ಅದೇ ಥರ ಪದ್ಧತಿ ಇತ್ತು. ಮತ್ತು ಅಲ್ಲಮನ ಮೀನ್ಸ್ ವಚನಗಳಲ್ಲಿ
ಕಂತಿ ಹಂಪನ ಸಮಸ್ಯೆ ಅಂತಕ್ಕಂಥ ಕೃತಿ, ಹರಿಹರನ ಮುಡಿಗೆ ಅಷ್ಟಕ, ಅಷ್ಟೇಕೆ ನಮ್ಮ ಇವತ್ತಿನ ನವ್ಯ ಸಾಹಿತ್ಯ ಇದೆಯಲ್ಲ, ನವ್ಯ ಸಾಹಿತ್ಯ ಬಳಸೋ ಭಾಷೆ ಇದೆಯಲ್ಲ, ಅದು ಸಹಿತ ಒಗ್ತಿರ್ತಾರನೇ, ಅದು ಕೂಡ ಬೆಳಗ್ಗೆ. ಹಾಗಾಗಿ ನೀವು ಅದರದ್ದು ಲಿಂಕ್ ಕೊಟ್ಟು ಬರೀಲಿಕ್ಕೆ ಅವಕಾಶ ಇದೆ. ನೀವು ಆ ಪೇಜ್ ನಂಬರ್ 23-24 ಪ್ರಸ್ತಾವನೆಯನ್ನು ಗಮನಿಸಿ, ಸಾಗರದೊಬ್ಬರು ಪ್ರಸ್ತಾವನೆಯನ್ನು ಗಮನಿಸಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಜನಪದ ಗೀತೆಗಳು ಹೊಂದಿರುವ ಸಾಹಿತ್ಯಿಕ ಗುಣವನ್ನು ಸೋದಾಹರಣವಾಗಿ ನಿರೂಪಿಸಿರಿ ಅಂತ ಕ್ವಶನ್. ಜನಪದ ಗೀತೆಗಳ ಸಾಹಿತ್ಯಿಕ ಗುಣ, ಸಾಹಿತ್ಯಿಕ ಗುಣ ಅಂದಾಗ ನೀವು ಜನಪದಗಿರುವಂಥ ಅಲಂಕಾರ ಪ್ರಜ್ಞೆನೇ ಗುರುತಿಸ್ಬೇಕು. ಅಲಂಕಾರ ಪ್ರಜ್ಞೆ ಅಂದಾಗ ಅದರಲ್ಲಿ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಎಲ್ಲ ಗುರುತಿಸ್ಬೋದು. ಶಬ್ದಾಲಂಕಾರ ಅಂದಾಗ ಪ್ರಾಸ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಹೆಂಗೆ ಬಳಸ್ತಾರೆ ಗಮನಿಸಿ. ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಎಚ್ಚಳಗಾತಿ ತಾಯಮ್ಮ ಇರುವಾಗ ನುಚ್ಚವರ ಸಂಘ ನಮಗೇನು, ಒಂದು ಜನಪದ ಗೀತೆ ನೋಡಿ. ಆ ಪ್ರಾಸ, ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಇಚ್ಚಳಗಾತಿ ತಾಯಮ್ಮ ಇದ್ದಾಗ ನುಚ್ಚವರ ಸಂಘ ನಮಗೇನು ಅಂದಾಗ ಆ ಪ್ರಾಸ, ಜನಪದರ ಪ್ರಾಸ ಪ್ರಜ್ಞೆ ಎಷ್ಟು ಚೆನ್ನಾಗಿದೆ, ನೀವು ಅದನ್ನೆಲ್ಲ ನೀವು ಗಮನಿಸ್ಬೋದು. ಜಸ್ಟ್ ಸುಮ್ಮನೆ ಒಂದು ಉದಾಹರಣೆ, ಹತ್ತರೆ ನಮ್ಮಗೂ ಮುತ್ತು ಬಾಯಿ ಬಿಟ್ಟಂತೆ, ಹತ್ತರೆ ನಮ್ಮಗೂ ಮುತ್ತು ಬಾಯಿ ಬಿಟ್ಟಂತೆ, ಆ ಕೆಂದುಟ್ಟಿ ಇದೆಯಲ್ಲ ಅದು ಗಿಣಿಯ ಕೊಕ್ಕಿನಂತೆ, ಮತ್ತು ಅದರ ಅಳು ಇದೆಯಲ್ಲ ಅದು ಕೋಗಿಲೆ ಸ್ವರದಂತೆ ಅಂತ ಹೊಂದಿದೆ. ಈಗ ಅದೇ ಉಪಮಾಲಂಕಾರಗಳನ್ನು ನೀವು ಗಮನಿಸ್ಬೋದು. ಜನಪದ ಗೀತೆಗಳಿಗೆ ಸಾಹಿತ್ಯ ಗುಣ, ಒಂದು ಅಲಂಕಾರಿಕ ಪ್ರಜ್ಞೆ ಅಂದರೆ ಅವ್ರ ಪ್ರಾಸ, ಅನುಪ್ರಾಸ ಅದೆಲ್ಲ ಹೆಂಗೆ ಬಳಸ್ತಾರೆ ಗಮನಿಸಿ. ಹಾಗೆ ಅಲಂಕಾರಗಳಲ್ಲಿ ಉಪಮಾ ಅಲಂಕಾರಗಳು ಹೆಂಗೆ ಬಳಸ್ತಾರೆ, ರೂಪಕಗಳನ್ನ ಹೆಂಗೆ ಬಳಸ್ತಾರೆ, ಅದೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಹಣ್ಣು ಹಾಲಿಗಿಂತ, ಬೆಣ್ಣೆ ತುಪ್ಪಕ್ಕಿಂತ, ಚೆನ್ನಾಗಿ ಕಳೆದ ರಸಬಾಳೆ ಹಣ್ಣಿಗಿಂತ ಚೆನ್ನಾಗಿ ಕಡೆ ತಾಯಿ ಎದೆ ಹಾಲು ಅಂದಾಗ ಎಂಥ ಒಳ್ಳೆ ಉಪಮಾ ಅಲಂಕಾರ ಇದೆ, ನೀವು ಅದನ್ನು ಗಮನಿಸಿ. ಆಮೇಲೆ ಮಕ್ಕಳ ತಾಯಿ ಹೆಂಗೆ ಬೆಳೆಸಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ವಚನ ಇದೆ, ನೀವು ಗಮನಿಸ್ಬೋದು. ಬೆಳೆದಿಂಗಳಿಗೂ ಮರೆಯ ಸೆರೆಗೆ ಹಿಡಿದಿದ್ದಿ ಅಂತ, ಮೊಲೆ ಹಾಲ ಕುಡಿಸಿದ್ದಿ, ಕಲಸಕ್ಕರೆ ತಿನ್ನಿಸಿದ್ದಿ, ಬೆಳೆದಿಂಗಳಿಗೂ ಮರೆಯ ಸೆರೆಗೆ ಹಿಡಿದಿದ್ದಿ ಅಡ್ದವ್ವ ಅನ್ನುವಾಗ ಎಂಥ ಅದ್ಭುತ ಕಲ್ಪನೆ. ಅಂದರೆ ತಾಯಿ ಮಗುಗೆ ಬೆಳೆದಿಂಗಳು ಬಿದ್ದು ಬಿಡ್ತಾರ ಅಂತ ಅದಕ್ಕೂ ಸೆರೆನ ಮರೆ ಹಿಡಿದು ಸಾಕಿದ್ದಾಳೆ. ಎಂಥ ಅದ್ಭುತವಾದ ಒಂದು ಅಲಂಕಾರ ಇದೆ, ಗಮನಿಸಿ. ಆಮೇಲೆ ಹೆಣ್ಮಕ್ಳ ತವರ ಮನೆಯಿಂದ ಕಳಿಸುವಾಗ, ಗಂಡನ ಮನೆ ಕಳಿಸುವಾಗ ಮೆಟ್ಟಿಲು ಇಳುವಾಗ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೆತ್ತವೆ ಕಣ್ಣ ನೀರೆಂದು ಹೊಳೆಯಾದು ಅಂತ ನೋಡಿ. ಆ ತವರ ಮನೆ ಮೆಟ್ಟಿಲು ಇಳುವಾಗ ಹೊಟ್ಟೆಗೆ ಸಿಡಿದು ಬಡ್ದಂಗೆ ಆಯ್ತು ನಾ ಕಲ್ಪನೆ ಎಷ್ಟು ಅಂದ್ರೆ ಆಗೋ ದುಃಖ ಸಂಕಟ ಎಷ್ಟು ಚೆನ್ನಾಗಿ ಹೇಳುತ್ತದೆ. ಈ ಥರದ್ದು ತುಂಬ ಇದೆ ಸಾಹಿತ್ಯಿಕ ಗುಣಗಳು ಅಂದಾಗ ಅಲಂಕಾರಗಳನ್ನ ಜನಪದರ ಹೆಂಗೆ ಬಳಸಿದ್ದಾರೆ, ನೀವು ಅದನ್ನು ಗಮನಿಸಿ. ಆಮೇಲೆ ಸಂಪಿಗೆ ತೆನೆಯಂಥ ಹುಡುಗ ಸಂಧ್ಯಾನಾದ ಬರ್ತಾನ, ಅವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ, ಚಕ್ರಗಣ್ಣ ಕೊಕ್ಕರ ಬೀಸಿ ನಕ್ಕರ ಚಂದ ನನ್ನ ಮುಂದ. ಜನಪದ ಅಲ್ಲಿ ಬಳಸಿರೋ ಪದ ಬಳಕೆ ಎಷ್ಟು ಶ್ರೇಷ್ಠವಾದ. ಸಂಪಿಗೆ ತೆನೆಯಂಥ ಹುಡುಗ ಅಲಂಕಾರ, ಸಂಧ್ಯಾನಾದ ಬರ್ತಾನ, ಅವನ ರೂಪ ಅಪರೂಪ ಹಚ್ಚಿದಾಗ ಚಂದ್ರದೀಪ ಅಲಂಕಾರ. ಚಕ್ರಗಣ್ಣ ಅಂದರೆ ಸುಂದರವಾದ ಸವಿಯಾದ ಕಣ್ಣು, ಕೊಕ್ಕರ ಮೀಸೆ ಸಣ್ಣ ಸಣ್ಣ ಮೀಸೆ, ನಕ್ಕರ ಚಂದ ನನ್ನ ಮುಂದ. ಇಲ್ಲಿ ಭಾಷೆ ಎಂಥ ಶ್ರೇಷ್ಠ ಕವಿದಿನ ಬರೆದಿದ್ದಿರ್ಬೋದು ಗಮನಿಸಿ. ಇದರಲ್ಲಿ ಸಾಹಿತ್ಯ ಗುಣ ಎಷ್ಟು ಚೆನ್ನಾಗಿದೆ, ಭಾಷೆ ಬಳಕೆ ಈ ಥರದ್ದು ತುಂಬ ಇದೆ. ತರಗತಿಗೂ ಹೇಳಿದ್ದೀನಿ, ನೀವು ಗಮನಿಸ್ಕೊಳ್ಳಿ. ಅಂದರೆ ಆ ಸಾಹಿತ್ಯ ಗುಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ತೀವಿ. ಶಬ್ದಾಲಂಕಾರ, ಅದು ಅರ್ಥಾಲಂಕಾರ, ಮತ್ತು ಹಾಗೆ ರಸ, ಕೆಲವು ಕಡೆ ಎಂತೆಂಥ ರಸ ಇದೆ, ಕರುಣಾ ರಸ ಇದೆ, ಶೋಕ ರಸ, ಕರುಣ ರಸ ಇರುತ್ತೆ, ಶೃಂಗಾರ ರಸ ಇರೋದಿದೆ, ಈ ಥರದ್ದೆಲ್ಲ ನೀವು ಗುರುತಿಸಿ. ಓಕೆ, ಮೀನ್ಸ್ ಅದೇ ಅಲಂಕಾರ, ರಸ, ಧ್ವನಿ, ಔಚಿತ್ಯ ಇದೆಲ್ಲವೂ ನೀವು ಗುರುತಿಸ್ಬೋದು ಸಾಹಿತ್ಯಿಕ ಗುಣ ಅಂತ ಜನಪದ ಗೀತೆಗಳಲ್ಲಿ. ಹಾಗೆ ನೆಕ್ಸ್ಟು ಎರಡನೇದಲ್ಲಿ ಸಿ, ಮೂರನೇ ಪ್ರಶ್ನೆ, ಜನವಾಣಿ ಬೇರು ಕವಿವಾಣಿ ಹೂವು ಅಂತಕ್ಕಂಥ ಒಂದು ಹೇಳಿಕೆ. ಇದು BM ಶ್ರೀಕಂಠಿನವ್ರ ಹೇಳಿಕೆ. ಜನವಾಣಿ ಬೇರು ಕವಿವಾಣಿ ಹೂವು. ನಿಮಗೆ ಗೊತ್ತು, ಫಸ್ಟ್ ಸಾಹಿತ್ಯ ಅಂತ ಶುರುವಾದರೆ ಜನಪದ ಸಾಹಿತ್ಯನೇ ಶುರುವಾಯಿತು. ದಿಢೀರ್ನ ಯಾರು ಪಂಪನಾಗಿ ಮಹಾಕಾವ್ಯನ ಬರೆದಿದ್ದಿಲ್ಲ. ಮನುಷ್ಯರ ವಿಕಾಸದಲ್ಲಿ ಅವ್ರಿಗೆ ಬುದ್ಧಿ ಬೆಳೆದಂತೆ ಅವರು ಹಾಡು ಕಟ್ಟಿದ್ದಾರೆ, ಕತೆ ಕಟ್ಟಿದ್ದಾರೆ, ಗಾದೆಗಳು ಕಟ್ಟಿದ್ದಾರೆ, ಒಗ್ಗಟ್ಟು ಕಟ್ಟಿದ್ದಾರೆ. ಹೀಗೆ ಜನಪದ ಸಾಹಿತ್ಯ ಬೆಳೆದು ಬಂದಿದೆ. ಅದು ಬೇರು, ಅದೇ ಬೇರು. ನಾವು ಕಪ್ಪೆ ಅರಭಟರ ಶಾಸನದಲ್ಲಿ ಒಂದು ತ್ರಿಪದಿಯನ್ನು ಗುರುತಿಸಿದ್ದೀವಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ,
ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನು, ಮಾಧವನೀತ ಅಂತ ಅದು ತ್ರಿಪದಿ. ಅದನ್ನು ಸಾಮಾನ್ಯವಾಗಿ ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ತ್ರಿಪದಿನ ಕರೀತಾರೆ. ಅದು ಇಡೀ ಜನಪದ ಸಾಹಿತ್ಯ ತ್ರಿಪದಿನ ರಚನೆ ಆಗಿದೆ. ಮೀನ್ಸ್ ಅದು ಬೇರು. ಈ ಕವಿಗಳು ಯಾರು ಪಂಪ, ರನ್ನ, ಪೊನ್ನ, ನಾಗಚಂದ್ರ, ಜನ್ನ, ಹರಿಹರ, ಕುಮಾರವ್ಯಾಸ, ರತ್ನಾಕರ ವರ್ಣಿ ಯಾರ್ಯಾರಿದ್ದಾರೋ ಅವರು ಅದರ ಮೇಲೆ ಹೂವನ್ನು ಅರಳಿಸಿದ್ದಾರೆ ಅಂತ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಪಂಪ ಆ ದೇಸಿ ತಗೋತಾನಲ್ಲ, ಜನಪದದ ದೇಸಿ ಎತ್ಕೋತಾನೆ, ಅದನ್ನು ಶಕ್ತಿಯ ಬಳ್ಳಕ್ಕೆ ಹಿಡಿದು ಅಂತಾನೆ, ಜೀರಿಗೆ ಯುದ್ಧ ಮಾಡಿ ಅಂತಾನೆ. ಆಮೇಲೆ ಚೊಕ್ಕು ಮೊಕ್ಕೆಂದು ಅಂತ ಶಬ್ದವನ್ನು ಬಳಸ್ತಾನೆ, ಕೇಣ ಅನ್ನೋ ಶಬ್ದನ ಬಳಸ್ತಾನೆ. ಆಮೇಲೆ ಎಷ್ಟೊಂದು ಉದಾಹರಣೆಗಳಿವೆ, ನನಗೂ ನೆನಪಾಗ್ತಿಲ್ಲ. ಕ್ಲಾಸಲ್ಲಿ ನಿಮಗೆ ಪಾಠ ಮಾಡಿ, ಯಾರಿಗಾದ್ರಂತೆ ವಿಧಿ ತಪ್ಪು ಮಾಡಿದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತಾನೆ. ದ್ರೌಪದಿ ಕೊಂಡು ಸಮಾಧಾನ ಅವರು ನೋಡಿದ್ರು ಅಂತ ಅಂತಾನೆ. ಕಣ್ತಾರೆ ಅಂದರೆ ಈ ಥರ ಅಂದರೆ ದೇಸಿನ ಬಳಸೋದು, ಅಂದರೆ ಜನಪದದ ಎಷ್ಟೊಂದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮತ್ತು ಆ ದೇಸಿ ತೆಗೆದುಕೊಳ್ಳೋದ್ರಿಂದನೇ ಅಲ್ವೇ ಕಾವ್ಯ ಅತ್ಯಂತ ಸವಿಯಾಗಿರೋದು. ಪಂಪನಿಂದ ಹಿಡಿದು ಇವತ್ತಿನ ಕವಿವರ್ಗಗಳು ನೀವು ಗುರುತಿಸ್ಬೋದು. ದೇಸಿಗೆ ಕನಕದಾಸ ರಾಮದಾನ ಚರಿತ್ರೆ ರಾಗಿ ಭತ್ತದ ಜಗಳ ತಗೊಂಡ್ಕೊಂಡಿದ್ವಿ, ಅದು ದೇಸಿ, ಅದು ತನ್ನ ದೇಸಿ ಪಕ್ಕ ಜನಪದ ಸಬ್ಜೆಕ್ಟ್. ಅದು ಕುಮಾರವ್ಯಾಸನ ಕಾವ್ಯ ತುಂಬ ದೇಸಿನೇ ಇದೆ, ಎಷ್ಟೊಂದು ಉದಾಹರಣೆಗಳಿದ್ದಾವೆ. ಹೀಗೆ ನೋಡ್ಬೋದು. ಇವತ್ತಿನ ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ ಇಂಥ ಮಹಾಕವಿಗಳು ಕೂಡ ಜನಪದ ಸಾಹಿತ್ಯಕ್ಕೆ ಶರಣ ಹೋಗಿರುವಂತ ನೀವು ಗುರುತಿಸ್ಬೋದು. ಜನವಾಣಿ ಬೇರು, ಕವಿವಾಣಿ ಹೂವು. ನೆಕ್ಸ್ಟ್ ಮೂರನೇದು, ಗಾದೆ ಮತ್ತು ಒಗಟುಗಳ ನಡುವಿನ ಸಾಮ್ಯ ವೈಷಮ್ಯಗಳನ್ನು ಬರೀರಿ ಅಂತ ಪ್ರಶ್ನೆ. ಇದು ಕೂಡ ಹಳೆಯ ಪ್ರಶ್ನೆ. ಜನಪದ ಮೀನ್ಸ್ ಗಾದೆ ಒಗಟುಗಳ ಸಾಮ್ಯ ವೈಷಮ್ಯ. ನೋಡಿ, ಸಾಮ್ಯ ಅಂದರೆ ಎರಡಕ್ಕೂ ಹೋಲಿಕೆ. ಈಗ ಎರಡು ಕೂಡ ಈ ಜಾನಪದದ ಒಂದೇ ಗುಂಪು, ಭಾಷಿಕ ಬಗೆ ಅಂತ ಇದೆ. ಆ ಭಾಷಿಕ ಬಗೆ ಬರ್ತಾವೆ. ನನಗೆ ಬರಕ್ಕೆ ತೋರಿಸ್ತೀನಿ. ಜನಪದ ಭಾಷಿಕ ಒಂದೇ ಫ್ಯಾಮಿಲಿಗೆ ಸೇರಿದವರು ಮತ್ತು ಎರಡರಲ್ಲೂ ಸಹಿತವಾಗಿ ಅಲಂಕಾರಗಳಿರ್ತವೆ. ಧ್ವನಿ ಗುರುತಿಸಕ್ಕೆ ಸಾಧ್ಯ, ರಸ ಗುರುತಿಸಕ್ಕೆ ಸಾಧ್ಯ, ನೀವು ಅದರ ನೀತಿಯನ್ನು ಗುರುತಿಸಕ್ಕೆ ಸಾಧ್ಯ ಎರಡರಲ್ಲೂ ಕೂಡ. ಮತ್ತು ಜನಪದ ಸಂಸ್ಕೃತಿನ ಒಳಗೊಂಡಿರ್ತವೆ ಎರಡು ಕೂಡ. ಗಾದೆ ಮತ್ತು ಒಗಟುಗಳನ್ನ ಗುರುತಿಸ್ಬೋದು. ಒಂದೇ ಫ್ಯಾಮಿಲಿಗೆ ಸೇರಿದವರು. ಆದರೆ ವೈಷಮ್ಯ ಅಂದಾಗ ಆ ಭಿನ್ನತೆ ಏನು ಅಂದಾಗ ನೀವು ಅದು ಸ್ವಲ್ಪ ಡೀಟೇಲಾಗಿ ವಿತ್ ಎಕ್ಸಾಂಪಲ್ ಗುರುತಿಸ್ಬೇಕು. ಅದು 20 ಮಾರ್ಕಿನ ಕ್ವಶನ್ಗೆ ವಿತ್ ಎಕ್ಸಾಂಪಲ್ ಹೇಳ್ಬೇಕು. ಕೆಲವರು ಉತ್ತರ ಬರೆಯೋರು ಖಚಿತ ಗುರುತಿಸಿದ್ದೀರಾ, ಇನ್ನು ಕೆಲವರು ಸುಮ್ಮನೆ ಓರೆಲ್ಲ ಬರೆದಿದ್ದೀರಾ. ಇದಕ್ಕೆ ಕ್ಲಾಸಲ್ಲಿ ನಾನೇ ಒಂದು 7 ಪಾಯಿಂಟ್ ಬರೆಸಿದ್ದೀನಿ. ನೀವು ಕೆಲವರು ಬರ್ಕೊಂಡಿದ್ದಿರ್ಬೋದು ನೋಡಿ. ಈ ಗಾದೆಗಳು ಹೆಂಗೆ ಅಂದರೆ ಅವು ಚಿಕ್ಕದಾಗಿರ್ತವೆ ನೋಡೋಕ್ಕೆ, ಆದರೆ ಅವುಗಳ ಅರ್ಥ ಅಗಾಧವಾಗಿರ್ತದೆ. ಊಟ ಕೌರವ್ರ ಕಡೆ, ಊಟ ಪಾಂಡವರ ಕಡೆ ಇದ್ದಾಗ ಅದಕ್ಕೆ ನೀವು ಇಡೀ ಮಹಾಭಾರತ ಹೇಳ್ಬೋದು, ಅಷ್ಟು ದೊಡ್ಡದು. ಹೀಗೆ ಅತಿಹಾಸಿ ಗತಿಗೇಡು, ತಾಯಿಗಿಂತ ರುಚಿ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಈ ಥರದ್ದು ಹೇಳುವಾಗ ಗಾದೆಗಳನ್ನ ಅವು ಚಿಕ್ಕದಿರ್ತವೆ, ಬಟ್ ಅರ್ಥ ಅಗಾಧವಾಗಿರ್ತದೆ. ಬಟ್ ಒಗಟುಗಳು ಹೆಂಗೆ ಅಂದರೆ ಎಷ್ಟೇ ದೊಡ್ಡ ಊಟ ಆಗಲಿ ಉತ್ತರ ಮಾತ್ರ ಚಿಕ್ಕದೇ ಇರ್ತದೆ. ನೀವಿಷ್ಟು 7 ಸಾಲ ಒಗಟು ಹೇಳಿದ್ರು ಉತ್ತರ ಮಾತ್ರ ಒಂದೇ ಒಂದಿರ್ತದೆ. ಅದು ಫಸ್ಟ್ ಎರಡಕ್ಕೂ ಇರೋ ವ್ಯತ್ಯಾಸ ಇರುತ್ತೆ. ಮತ್ತು ಗಾದೆಗಳು ವ್ಯಾಖ್ಯಾನವನ್ನು ಅಪೇಕ್ಷೆ ಮಾಡ್ತವೆ, ಎಕ್ಸ್ಪ್ರೆಷನ್ ಕೇಳ್ತವೆ. ಬಟ್ ಒಗಟುಗಳು ಉತ್ತರವನ್ನು ಕೇಳ್ತವೆ. ಇವು ವ್ಯಾಖ್ಯಾನ ಕೇಳ್ತವೆ, ಅವು ಉತ್ತರವನ್ನು ಅಪೇಕ್ಷೆ ಮಾಡ್ತವೆ. ಒಗಟು ಹೇಗೆ ಒಂದು ಎಕ್ಸಾಂಪಲ್ ಕೊಡಿ ಅದಕ್ಕೆ. ಮತ್ತು ನೀತಿ ಬೋಧೆ ಇದೆಯಲ್ಲ, ನೀತಿ ಬೋಧೆಯೇ ಗಾದೆ ಪ್ರಧಾನ ಗುರಿ. ನೀತಿ ಹೇಳಿದ್ರೆ ಗಾದೆ ಪ್ರಧಾನ ಗುರಿ. ಆದರೆ ಒಗಟಿನ ಪ್ರಧಾನ ಗುರಿ ಮನರಂಜನೆ. ನೀತಿ ಇತ್ಯಾದಿ ಇರೋದು ಸೆಕೆಂಡ್, ಅದು ಲಾಸ್ಟ್ ಆಪ್ಷನ್. ಮನರಂಜನೆ ಅದರ ಪ್ರಧಾನ ಗುರಿ ಅಂತ ನೀವು ಅದನ್ನು ತಿಳ್ಕೋಬೇಕು. ಮತ್ತು ಗಾದೆಗಳು ಸರಳ ಇರ್ತವೆ, ಸ್ಪಷ್ಟ ಇರ್ತವೆ. ಆದರೆ ಒಗಟುಗಳು ಸಂಕೀರ್ಣವಾಗಿರ್ತವೆ ಮತ್ತು ಕ್ಲಿಷ್ಟವಾಗಿರ್ತವೆ. ಒಗಟು ಸಂಕೀರ್ಣವಾಗಿರಲೇಬೇಕು, ಕ್ಲಿಷ್ಟವಾಗಿರಲೇಬೇಕೆಂದರೆ ಕೇಳುಗರು ತಲೆ ಕೆಡಿಸ್ಕೋಬೇಕಲ್ಲ. ಅಜ್ಜ ಏನು ಕೊಟ್ಟು ತಿಂತಾನೆ, ಬೆಂಕಿ ಕೊಟ್ಟರೆ ಸಾಯ್ತಾನೆ ಅಂತ ಅಂದಾಗ ಆ ಬೆಂಕಿಯನ್ನು ಉತ್ತರ ಹೇಳಬೇಕಾದ್ರೆ ಅದು ಸಂಕೀರ್ಣ ಇರಲೇಬೇಕು. ಅಣ್ಣ ಬಂದರೆ ತಮ್ಮ ಇರಲ್ಲ, ತಮ್ಮ ಬಂದರೆ ಅಣ್ಣ ಇರಲ್ಲ ಅಂದಾಗ ಸೂರ್ಯಚಂದ್ರ ಒಂದು ಉತ್ತರ ಹೇಳಬೇಕಾದ್ರೆ ಅದು ತಲೆ ಕೆಡಿಸ್ಕೋಬೇಕು. ಹಾಗಾಗಿ ಗಾದೆಗಳು ಸರಳ ಮತ್ತು ಸ್ಪಷ್ಟವಾಗಿರ್ತವೆ, ಆದರೆ ಒಗಟುಗಳು ಸಂಕೀರ್ಣ ಮತ್ತು ಜಟಿಲವಾಗಿರ್ತವೆ. ಎಕ್ಸಾಂಪಲ್ ಕೊಡಿ. ಮತ್ತು ಹಾಗೆ ಕ್ಲಾಸಲ್ಲಿ ಬರ್ಸಿದ್ದೀನಿ ಸ್ವಲ್ಪ ಜಾಸ್ತಿಯಾಗಿ, ನಿಮಗೆ ನನಗೂ ನೆನಪಾಗ್ತಿಲ್ಲ. ನಿಮ್ಗೆ ಬೇಕು ಅಂದರೆ ಗ್ರೂಪ್ಗಳಿಗೆ ಹಾಕ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ ಆ ವೈಷಮ್ಯಗಳು ಅಂತ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಗಾದೆಗಳಿಗೆ ಮತ್ತು ಒಗಟುಗಳಿಗೆ ಅಷ್ಟು ನೋಡಿ. ನೆಕ್ಸ್ಟ್ ಕ್ವಶನ್ನು, ಕನ್ನಡ ಗಾದೆಗಳ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಸುಧಾರಣೆಯಾಗಿ ಬರೆಯಿರಿ ಅಂತ. ಕನ್ನಡ ಗಾದೆಗಳ ಸಾಹಿತ್ಯಿಕ
ಮತ್ತು ಸಾಂಸ್ಕೃತಿಕ ಮೌಲ್ಯಗಳು. ಸಾಹಿತ್ಯಕ ಅಂದಾಗ ಆ ಗಾದೆಗಳಲ್ಲಿ ನೀವು ಅಲಂಕಾರ ಗುರುತಿಸಬೇಕು. ಶಬ್ದಾಲಂಕಾರ, ಅರ್ಥಾಲಂಕಾರ ಮತ್ತು ರಸ, ಧ್ವನಿ, ಔಚಿತ್ಯ ಇದೆಲ್ಲ ಗುರುತಿಸ್ಬೋದು ಗಾದೆ. ನಿಮಗೆ ಒಂದು ಸಣ್ಣ ಉದಾಹರಣೆ, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನಿಲ್ಲದ ಸಭೆ ಎಂದಿಗೂ ಬೇಡ ಅನ್ನೋದ ಇವರೆಲ್ಲ ಆದಿಪ್ರಾಸ ಬರ್ತದೆ ಶಬ್ದಾಲಂಕಾರ ದೃಷ್ಟಿ ನೋಡಿದಾಗ. ಮತ್ತು ಓರೆಲ್ಲ ತೆಗೆದುಕೊಳ್ಳೋದಾದರೆ ಅದೊಂದು ಎಂಥದ್ದು ಅಲಂಕಾರ, ದೀಪಕ ಅಲಂಕಾರ. ಅದು ಆ್ಯಕ್ಚುಲಿ ಶಬ್ದಾಲಂಕಾರ ದೃಷ್ಟಿಯಿಂದ ಆದಿಪ್ರಾಸ, ಅರ್ಥಾಲಂಕಾರ ದೃಷ್ಟಿಯಿಂದ ದೀಪಕ ಅಲಂಕಾರ ಆಗುತ್ತೆ. ನೀವು ಅದನ್ನು ಗಮನಿಸ್ಬೋದು. ಆಮೇಲೆ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ, ದೃಷ್ಟಾಂತ ಅಲಂಕಾರ. ಇಂಥದ್ದು ಎಷ್ಟಿಲ್ಲ. ಕಡತಂದು ಖರ್ಚು ಮಾಡಿದವನು ಮನೆಯಲ್ಲಿ ಕೈ ಬಿಟ್ಟವನು ಎರಡು ಒಂದೇ ಅಂದಾಗ ದೃಷ್ಟಾಂತ ಅಲಂಕಾರ ಆಗುತ್ತೆ. ಇಂಥವೆಷ್ಟು ಒಂದಿದ್ದಾರೆ. ತಾಳಿದವನು ಬಾಳಿಯಾನು, ಅಟ್ಟ ಮೇಲೆ ಒಲೆ ಹೋಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇವೆಲ್ಲವೂ ಕೂಡ ಅಲಂಕಾರಗಳೇ. ಆ ಮೀನ್ಸ್ ಶಬ್ದಾಲಂಕಾರನೂ ಆಗುತ್ತೆ, ಅರ್ಥಾಲಂಕಾರ ಆಗುತ್ತೆ. ಅದ್ರ ಗುರುತು ಸಾಹಿತ್ಯಿಕ ಗುಣ ಅನ್ನುವಂಥ ಸಂದರ್ಭದಲ್ಲಿ. ಸಾಂಸ್ಕೃತಿಕ ಮೌಲ್ಯ ಅನ್ನುವಾಗ ನೀವು ಜನಪದರ ಸಂಸ್ಕೃತಿ ಅಂದಾಗ ಅವರ ಆಹಾರ, ಅವರ ಉಡುಪು, ಅವ್ರ ದೇವರು, ಅವ್ರ ನಂಬಿಕೆ, ಅವರ ಆಚಾರ ವಿಚಾರ ಎಲ್ಲವನ್ನು ನೀವು ಸಂಸ್ಕೃತಿ ಅಂತ ಬರೀತೀವಿ. ಗಾದೆಗಳನ್ನು ನೋಡಿ, ನಿಮಗೆ ಸುಮ್ಮನೆ ಜಸ್ಟ್ ಅವರ ಆಹಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದ, ಇಟ್ಟು ಉಪ್ಪನೇಸನಂತ ಊಟವಿಲ್ಲ, ಅಪ್ಪವನಂತ ನಂಟ್ರಿಲ್ಲ ಅಂತ ಒಂದು ಗಾದೆ. ಎಷ್ಟು ಚೆನ್ನಾಗಿ, ಇಟ್ಟು ಉಪ್ಪನೇಸನಂತ ಊಟವಿಲ್ಲ, ಅಪ್ಪವನಂತ ನಂಟ್ರಿಲ್ಲ ಅಂತ. ಎಂಥ ಅದ್ಭುತ ನೋಡಿ. ಅದರಲ್ಲಿ ಅವರ ಆಹಾರನೂ ಇದೆ, ಪ್ಲಸ್ ತಂದೆ ತಾಯಿಗಳಿಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಕ್ಲೋಸ್ ಅಂತ ಒಂದಿದೆ. ಆಮೇಲೆ ಇನ್ನೊಂದು ನಿಮಗೆ ನೋಡಿ, ಈಗ ಹೇಳಿದ್ರೆ ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನಿಲ್ಲದ ಸಭೆ ಅಂದಾಗ ನೋಡಿ, ಅಜ್ಜಿ ಮನೇಲಿ ಇರೋದು ಒಂದು ಸಂಸ್ಕೃತಿಯ ಪ್ರತೀಕ. ಊಟದಲ್ಲಿ ಮಜ್ಜಿಗೆ ಬಳಸೋದು ಒಂದು ಸಂಸ್ಕೃತಿಯ ಪ್ರತೀಕ, ಸಾಂಸ್ಕೃತಿಕ ಮೌಲ್ಯ ಅಂತ ನೀವು ಗಮನಿಸ್ಬೋದು. ಆಮೇಲೆ ಇನ್ನೊಂದಿದೆ, ಏನು, ಬಾಡಿನ ಮುಂದೆ ಬಳ್ಳೆ ಸೊಪ್ಪೆ ಅಂತ ಒಂದು ಗಾದೆ. ಜನಪದರ ಆಹಾರ ಅಂದಾಗ ಸಾಮಾನ್ಯವಾಗಿ ಬಳ್ಳೆ ಸೊಪ್ಪು ಅತ್ಯಂತ ಶ್ರೇಷ್ಠವಾದ್ದು. ಆದರೆ ಮಾಂಸಾಹಾರದ ಮುಂದೆ ಅದು ಸಪ್ಪೆ ಅಂತ. ಜನಗಳಿಗೆ ಬಳ್ಳೆ ಸೊಪ್ಪು ಮಾಂಸಾಹಾರ ಇಟ್ಟರೆ ಯಾವ್ದು ಆಯ್ಕೆ ಮಾಡ್ಕೊತಾರೆ? ಮಾಂಸಾಹಾರನ ಆಯ್ಕೆ ಮಾಡ್ಕೊತಾರೆ. ಹಾಗೆ ಬಾಡ ಮುಂದೆ ಬಳ್ಳೆ ಸೊಪ್ಪೆ ಜನಪದ ಸಂಸ್ಕೃತಿ ಹೇಳುತ್ತೆ. ಆಮೇಲೆ ಬಾಡು ಬೇಯ್ದ ಕೆಡ್ತು, ಮೀನು ಬೆಂದು ಕೆಡ್ತು ಅಂತ ಇನ್ನೊಂದು ಗಾದೆ ಇದೆ. ಅಂದರೆ ಮಾಂಸನ ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಮೀನ ಜಾಸ್ತಿ ಬೇಯಿಸಿದ್ರೆ ಕೆಟ್ಟೋಗುತ್ತೆ ನೋಡಿ. ಅದು ಎಷ್ಟು ಅಡುಗೆ ಮಾಡೋ ಕ್ರಮವನ್ನು, ಜನಪದರ ಅಡುಗೆ ಮಾಡೋ ಕ್ರಮವನ್ನು ಹೇಳುತ್ತೆ. ಮತ್ತು ಜನಪದರು ಸ್ತ್ರೀಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ತಾಯಿಗೆ ಅನ್ನೋದು ನೋಡಿ, ಗಮನಿಸಿ. ಆ ಜನಪದ ಸಂಸ್ಕೃತಿ, ಜಗವರೊಳಗೆ ಮಗಬಾರವೇ ಅಂತ ಒಂದು ಗಾದೆ ಇದೆ. ಅಂದರೆ ಸ್ತ್ರೀಯನ್ನ ಜನಪದರು ಹೇಗೆ ನೋಡ್ತಾರೆ, ಹಾಗೆಯೇ ನಾರಿ ಇದ್ದರೆ ಮನೆ, ನೀರಿದ್ದರೆ ಊರು ಅಂತ ಒಂದು ಗಾದೆ ಇದೆ. ಅಲ್ಲಿ ಆ ಜನಪದರ ಸ್ತ್ರೀ ಕೊಡೋ ಪ್ರಾಧಾನ್ಯತೆ ಇದೆ, ನೀವು ಗಮನಿಸಿ. ಮತ್ತು ಹಂಗಂತ ಜನಪದರು ಭಾಳ ಸುಪೀರಿಯರು, ಸ್ತ್ರೀಯರ ಬಗ್ಗೆ ಭಾಳ ದೊಡ್ಡ ಗೌರವನೇ ಕೊಟ್ಟಿದ್ದಾರೆ ಅಂತಲ್ಲ. ಆ ಸ್ತ್ರೀಯರನ್ನ ಅವಹೇಳನೆ ಮಾಡಿರೋದು ಉಂಟು, ಹಂಗೂ ಇದೆ, ಆ ಥರದ್ದು ಇದೆ. ನೀವು ನೋಡ್ಬೋದು. ನೀವು ಈ ಉದಾಹರಣೆಗೆ ಹಿಟ್ಟಿಗೆ ಜಡಿತ, ಹೆಣ್ಣಿಗೆ ಹಿಡಿತ ಅಂತ ಒಂದು ಗಾದೆ ಇದೆ. ಅಂದರೆ ಹಿಟ್ಟಿಗೆ ಜಡಿಬೇಕು, ಹೆಣ್ಣು ನಿಂಗ್ಸ ಮೇಲೆ ಇಡ್ತಾ ಇರಬೇಕು ಅಂತ ನೇರವಾಗಿ ಹೇಳ್ತಾರೆ ಅವರು. ಆ ಥರದ್ದಿದೆ. ಆಮೇಲೆ ಇದು ಆ ಸಂಸ್ಕೃತಿ ಅಂದಂಥ ಸಂದರ್ಭದಲ್ಲಿ ನೀವು ಅದನ್ನೆಲ್ಲ ನೀವು ಗಮನಿಸ್ಬೋದು. ಈ ಥರದ್ದು ತುಂಬ ಇದೆ. ಇನ್ನೊಂದು 2-3 ಉದಾಹರಣೆ ಹೇಳಿದ್ರೆ ನಿಮಗೆ, ಬರೀ ಮಾತನವಳೆ ಬೇಳೆ ರಸದವಳೆ ಅಂತ ಒಂದು ಗಾದೆ ಬರುತ್ತೆ. ಅದು ನೀವು ವ್ಯಂಗ್ಯವಾಗಿ ಹೇಳೋದು ಆಗ್ತದೆ. ಅಲ್ಲಿ ಬರೀ ಮಾತನವಳೆ ಬೇಳೆ ರಸದವಳೆ ಅಂತ ಹೋಗ್ತದೆ. ಆದರೆ ಬೇಳೆ ರಸ ಅನ್ನೋದು ಬರೀ ಮಾತಾಡ್ತಾಳೆ, ಇವರು ಏನು ವಿಶೇಷವಾದ ಅಡುಗೆ ಮಾಡಲ್ಲ ಅಂತ. ಬಟ್ ಅಲ್ಲಿ ಅವರು ಆಹಾರ ಕ್ರಮವನ್ನು ಹೇಳಲಾಗ್ತದೆ, ನೀವು ಗಮನಿಸಿ. ಈ ಥರ ತುಂಬ ಇದೆ. ಸಾಂಸ್ಕೃತಿಕ ಮೌಲ್ಯ ಅಂದಾಗ ನೀವು ಅದನ್ನು ನೋಡ್ಬೋದು. ಅದರಲ್ಲಿ ಜೊತೆಗೆ ಅದರಲ್ಲಿ ಇನ್ನೂ ಕೆಲವು ಇದ್ದಾವೆ. ಈಗ ಹುಟ್ಟು ಬಂದು ಒಬ್ಬರನ್ನು ಕೇಳಕ್ಕೆ ಬೇಡ, ಹಸ್ತು ಬಂದು ಆರೋನು ಕೇಳಕ್ಕೆ ಬೇಡ ಅನ್ನೋದಿದೆ. ಜನಪದರ ಸಂಸ್ಕೃತಿ ಅಂದರೆ ಒಂದೊಂದು ಸಮುದಾಯನ ಹೆಂಗೆ ನೋಡ್ತಾರೆ ಅಂತ. ಆಮೇಲೆ ತೆಂಗಿನ ಮರದ ಮೇಲೆ ಹರಿಸೇವೆ ಅಂದರೆ ಹಾರುವೆಯ ಬುದ್ಧಿ ಇಲ್ಲದೆ ಇರ್ತಾರೆ ಅಂತ ಇನ್ನೊಂದು ಗಾದೆ ಇದೆ. ಅಲ್ಲಿ ಈಗಂದರೆ ದಕ್ಷಿಣಕ್ಕೆ ಪುರೋಹಿತರು ತೆಂಗಿನ ಮರದ ಮೇಲೆ ಹರಿಸೇವೆ ಅಂದರೆ ಅಲ್ಲಿಗೆ ಬೇಕಾದ್ರೆ ಬುದ್ಧಿ ಇಲ್ಲದೆ ಹತ್ತಿರ್ತಾನೆ ಅಂತ, ಆ ಥರದ್ದು ಇದೆ. ಆಮೇಲೆ ಹಾರೋಗೇರಿಗೆ ಮುಳ್ಳಾಗೇನು ಗೂಡಾಟ ಅಂತ ಒಂದು ಗಾದೆ ಇದೆ. ಇಲ್ಲೆಲ್ಲ ಆ ಥರದ ಜನಪದರ ಸಂಸ್ಕೃತಿ ಅವ್ರ ನೋಟ, ಒಬ್ಬೊಬ್ಬನ ಹೆಂಗೆ ಅವರು ಕನ್ಸಿಡರ್ ಮಾಡ್ತಾರೆ, ಅದೆಲ್ಲ ಇದನ್ನು ಗುರುತಿಸ್ಬೋದು. ನೆಕ್ಸ್ಟ್ ಹಂಗೇನೆ ಕನ್ನಡ ಜನಪದ ಕಥೆಗಳನ್ನ ಹಾಸ್ಯದ ಸ್ವರೂಪವೇನು, ಇದಕ್ಕೆ ಕ್ಲಾಸಲ್ಲಿ ಬರ್ಸಿದ್ದೀನಿ ನಾನು.
ಒಂದು ಅರ್ಧ ಪೇಜ್ ಇದೆ, ನೀವು ಅದನ್ನು ಕನ್ಸಿಡರ್ ಮಾಡಿ ನನಗೆ ನಿಮ್ಗೆ ಯಾರು ಸಿಕ್ಕಿಲ್ಲ ಅವ್ರಿಗೆ ವಾಟ್ಸಪ್ ಮಾಡ್ತಿರ್ತಾರೆ. ಆ ಜನಪದ ಕಥೆಗಳ ಹಾಸ್ಯದ ಸ್ವರೂಪನೇ ಬೇರೆ. ಈಗ ಜನಪದ ಕಥೆಗಳಲ್ಲಿ ಹಾಸ್ಯ ಹೆಂಗೆ ಬರ್ತದೆ ಅಂದರೆ, ಸಾಮಾನ್ಯವಾಗಿ ಅವರು ಜನರ ಈ ಲೈಂಗಿಕತೆ, ಆದರ, ಪೆದ್ದತನ, ಅಂಗವೈಕಲ್ಯತೆ ಇವುಗಳ ಕುರಿತಂತೆ ಅಣಗಿಸಿ ನಗ್ತಾರೆ. ಆ ಅಣಗಿಸೋದೇ ಜನಪದ ಕಥೆಗಳ ಸ್ವರೂಪ ಆಗಿರುತ್ತೆ. ಸಾಮಾನ್ಯವಾಗಿ ನೀವು ಗಮನಿಸಿ, ಮಂಜುಗಣ್ಣಿನ ಮಾಯ ಅಂದಾಗ ಅವನಿಗೆ ರಾತ್ರಿ ಕಣ್ಣು ಕಾಣಲ್ಲ, ಅದೇ ಒಂದು ಸಬ್ಜೆಕ್ಟ್ ಆಗಿದೆ. ಕೊಂಗಳಿ ದಾಸಯ್ಯ ಅಂದಾಗ ವ್ಯಭಿಚಾರದ ಒಂದು ವಸ್ತು ಬರ್ತದೆ. ಎಲ್ಲರ ಮನೆಯವರಿಗೆಲ್ಲ ತೋಟ ದೂರ ಅಂತ ಇನ್ನೊಂದು ಕಥೆ ಇದೆ. ಅದರಲ್ಲಿ ಮನೆಯವರಿಗೆಲ್ಲ ಕಿವುಡಾಗಿದ್ದಾಗ ಮನೆ ಸಂಸಾರ ಹೆಂಗೆ ನಡೆಯುತ್ತೆ ಅಂತ ಒಂದು ಕಥೆ ಇದೆ. ನನಗೆ ಹೇಳು ನಿನಗೊಂದು ಒಂದು ಕಡುಬಿನ ಕಥೆಲಿ ಜಸ್ಟ್ ಕಡುಬಿನ ಹಂಚುಗಳ ಕಾಲದಲ್ಲಿ ಗಂಡ ಹೆಂಡ್ತಿರು ಎಂಥ ತಮಾಷೆ ತಂದಿರ್ತಾರೆ ಅಂತ ಒಂದು ಕಥೆ ಇದೆ. ಇದೆಲ್ಲ ಗಮನಿಸಿದ್ರೆ ಮನುಷ್ಯರ ಪೆದ್ದತನ, ಅವ್ರ ಲೈಂಗಿಕತೆ, ಅವ್ರ ಆದರ, ಅವರ ಅಂಗವೈಕಲ್ಯ, ಇಂಥ ಸಬ್ಜೆಕ್ಟ್ಸ್ಗಳು ಇಟ್ಕೊಂಡು ಅಣಗಿಸುವಂಥ ಒಂದು ವಿಷಯ ಇದೆ. ಅದನ್ನೇ ಜನಪದ ಕಥೆಗಳ ಸ್ವರೂಪ, ಹಾಸ್ಯ ಕಥೆಗಳ ಸ್ವರೂಪ. ಇದಕ್ಕೆ ನೋಟ್ಸ್ ಕೂಡ ಬರೆಸಿದ್ವಿ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ 4ನೇದು, ಒಗಟು ಎಂದರೇನು, ಅದರ ವಿಶೇಷ ಲಕ್ಷಣಗಳು ಯಾವುವು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕಂತೂ ನೋಟ್ಸಲ್ಲಿ ರೆಡಿಮೇಡ್ ಉತ್ತರ ಇದೆ. ಒಂದು 10 ಲಕ್ಷಣಗಳನ್ನ ಬರ್ತೀನಿ, ನೋಡ್ಬೋದು. ವಿತ್ ಎಕ್ಸಾಂಪಲ್ ಕೂಡ ಬರ್ತಿದ್ದೀನಿ, ಅದಕ್ಕೆ ಹೇಳೋದು ಅಗತ್ಯ ಇಲ್ಲ, ಟೈಮ್ ಆಗುತ್ತೆ, ನೋಡ್ಕೊಳ್ಳಿ. ಆಮೇಲೆ ಉತ್ತರ ಬರೋಲ್ಲ, ಸರಿಯಾಗಿ ಉತ್ತರ ಬರೆದಿದೆ, ಯಾಕಂದರೆ ನೋಟ್ಸಲ್ಲಿ ಸರಿ ಇರೋದ್ರಿಂದ ಉತ್ತರ ಬರ್ತೀನಿ. ಕನ್ನಡ ಜಾನಪದ ಅಧ್ಯಯನಕ್ಕೆ ಜನಪದ ಸ್ವರೂಪ ಕೃತಿಯ ಕೊಡುಗೆ ಏನು ಅಂತ ಒಂದು ಪ್ರಶ್ನೆ ಇದೆ. ಇದನ್ನು ಸ್ವಲ್ಪ ಗಮನಿಸಿ. ಕನ್ನಡ ಜನಪದ ಅಧ್ಯಯನಕ್ಕೆ ಅದಕ್ಕೆ ಜನಪದ ಸ್ವರೂಪ, ಈ ಜನಪದ ಸ್ವರೂಪ ರಾಮನಾಯಕರು ಬರುವಂಥದ್ದು. ಇದನ್ನು ಚಂದ್ರಶೇಖರ್ ಕಂಬಾರರು ಏನಂದಿದ್ದಾರೆ, ಕನ್ನಡದಲ್ಲಿ ಜಾನಪದದ ಅಧ್ಯಯನವನ್ನು ಉದ್ಘಾಟಿಸಿದ ಗ್ರಂಥ ಅಂತಲೇ ಕರೆದಿದ್ದಾರೆ. ಇದನ್ನು ಒಳಗಡೆ ಅಭಿಪ್ರಾಯಗಳಿದೆ, ಚೆಕ್ ಮಾಡಿದ್ದಾರೆ. ಜಾನಪದ ಅಧ್ಯಯನ ಉದ್ಘಾಟನೆ ಮಾಡಿದಂಥ ಗ್ರಂಥ ಇದು. ಯಾಕೆಂದರೆ ಇದು ಯಾಕೆ ಮುಖ್ಯ, ಈ ಕೃತಿ ಯಾಕೆ ಮುಖ್ಯ ಅಂದರೆ, ಒಂದು ಅದರಲ್ಲಿ ಜಾನಪದ ಇವುಗಳ ಅರ್ಥವೇನು ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಫಸ್ಟ್ ಟೈಮ್. ಅಂದರೆ 1966 ಆ ಸಂದರ್ಭದಲ್ಲಿ 66, 67, 68 ಆ ಸಂದರ್ಭದಲ್ಲಿ ರಚನೆ ಆದಂಥ ಕೃತಿ ಇದು. 70ರಿಂದ ಪಬ್ಲಿಕೇಶನ್ ಆಗಿದೆ, ನೀವು ಗಮನಿಸ್ಬೋದು. ಅಂದರೆ ಇದು ಜನಪದ ಒಂದು ಅಧ್ಯಯನ ಕ್ರಮವಾಗಿ ರೂಪುಗೊಳ್ದಿರುವಂಥ ಕಾಲದಲ್ಲಿ ಒಂದು ಜನಪದವನ್ನು ಅಧ್ಯಯನ ಮಾಡೋ ವಿದ್ಯಾರ್ಥಿಗಳು ಜನಪದನ ಹೆಂಗೆ ನೋಡಬೇಕು ಅಂತ ಒಂದು ಹೆದ್ದಾರಿಯನ್ನು ಮಾಡಿಕೊಟ್ಟಂಥ ಕೃತಿ ಇದು. ಅವರು ರಾಮನಾಯಕರು ದೊಡ್ಡ ಜನಪದ ವಿದ್ವಾಂಸರು. ಹಾಗಾಗಿ ಜನಪದ ಅಂದ್ರೇನು, ಜಾನಪದ ಫಸ್ಟ್ ಕ್ಲಿಯರ್ ಮಾಡ್ತಾರೆ. ಇದು ದೊಡ್ಡ ಸಾಧನೆ, ಇದು ಸಾಮಾನ್ಯ ಸಾಧನೆ ಅಲ್ಲ. ಆ ನಂತರ ಒಂದು ಕ್ಲಾರಿಟಿ ಸಿಕ್ತು, ಸಬ್ಜೆಕ್ಟ್ ಕ್ಲಾರಿಟಿ ಅಂತ ಓದಲಿಕ್ಕೆ ಅಂತೆಲ್ಲರೂ ಕೂಡ. ಅದು ಭಾಳ ಮುಖ್ಯವಾದಂಥ ಒಂದು ವಿಚಾರ. ಆಯಿತು. ಮತ್ತು ಜನಪದ ಕಥೆ ಅಥವಾ ಜನಪದ ಸಾಹಿತ್ಯ ಅಂದಾಗ ಅದರಲ್ಲಿ ಏನೇನು ಸೇರಬೇಕು ಅಂತ ಕ್ಲಿಯರ್ ಮಾಡ್ತಾರೆ. ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆ, ಜನಪದ ಕಥೆ, ಗಾದೆ, ಒಗಟು ಇವೆಲ್ಲವೂ ಸೇರಬೇಕು. ಯಾಕೆ ಸೇರಬೇಕು ಅಂತಲೂ ಕೂಡ ಡೀಟೇಲಾಗಿ ಹೇಳ್ತಾರೆ ಅವರು. ನೀವು ಅದನ್ನು ಗಮನಿಸ್ಬೋದು, ಜನಪದ ಸ್ವರೂಪ. ಮತ್ತು ವಿಶೇಷ ಅಂದರೆ, ಇನ್ನೂ ಒಂದು ವಿಶೇಷ ಅಂದರೆ, ಅವರು ಈ ಜನಪದ ಅನ್ನೋದು ಇಂಗ್ಲೀಷ್ನ ಫೋಕ್ಗೆ ಸಮ, ಜಾನಪದ ಅನ್ನೋದು ಫೋಕ್ಲೋರ್ ಅದು, ಅದಕ್ಕೆ ಸಮ ಅಂತ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಪುನಃ ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಎರಡಕ್ಕೂ ಸಮ ಅಂತೇಳಿ ಆ ಜಾನಪದ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ ಅವರು. ಜಾನಪದದ ಬಗೆಗಳು ಅಂತ ವಿಭಾಗಿಸ್ತಾರೆ. ಜಾನಪದದ ಬಗೆಗಳು ಅಂದಾಗ ಮೊದಲು ಸಾಹಿತ್ಯಕ ಬಗೆ ಅಂತಾರೆ ಅವರು, ಎರಡನೇದು ಭಾಷಿಕ ಬಗೆ ಅಂತಾರೆ, ಮೂರನೇದು ವೈಜ್ಞಾನಿಕ ಬಗೆ ಅಂತಾರೆ, ಕೊನೆಯದನ್ನ ಕ್ರಿಯಾತ್ಮಕ ಬಗೆ ಅಂತ ಕರೀತಾರೆ. ಮಾಡ್ತಾರೆ ನೋಡಿ. ಸಾಹಿತ್ಯಕ ಬಗ್ಗೆ ಅಂದಾಗ ಅದರಲ್ಲಿ ಜನಪದ ಗೀತೆ, ಜನಪದ ಕಥೆ, ಜನಪದ ಕಥೆ ಮತ್ತು ಐತಿಹ್ಯಗಳು ಇದನ್ನೆಲ್ಲ ಹೇಳ್ತಾರೆ. ಅದರ ಜನಪದ ಗೀತೆ ಮತ್ತೆ ಲಾವಣಿ ಮತ್ತು ಬೇರೆ ಬೇರೆ ಹಾಡುಗಳೆಲ್ಲ ಗುರುತಿಸ್ತಾರೆ ಅವರು. ಇನ್ನು ಭಾಷಿಕ ಬಗ್ಗೆ ಅಂದಾಗ ಅದರಲ್ಲಿ ಮಾತು, ಜನಪದರ ಮಾತು, ಜನಪದರ ಸನ್ನೆ ಮತ್ತು ಜನಪದರ ಗಾದೆ,
ಮತ್ತು ಜನಪದ ಒಗ್ಗಟ್ಟು, ಈ ನಾಲ್ಕನ್ನು ಗುಂಪನ್ನು ಸೇರಿಸ್ತಾರೆ. ಅಂದರೆ ಜನಪದ ಮಾತು, ಜನಪದ ಸನ್ನೆಗಳನ್ನು ನಿಮ್ಗೆ ಗೊತ್ತಿರ್ಬೋದು. ಈ ಹಸುಗಳ ವ್ಯಾಪಾರ ಮಾಡುವಾಗ ಒಂದು ಟವಲ್ಗೆ ಕೈ ಇಟ್ಕೊಂಡು ಲೆಕ್ಕ ಮಾಡ್ತಾರೆ ಗೊತ್ತೇ, ಆ ಥರದ ಕೆಲವು ಸನ್ನೆಗಳಿದ್ದಾವೆ ಜನಪದ. ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ಸೂಚನೆಗಳಿವೆ. ಅದನ್ನ ಸ್ಟಡಿ ಮಾಡ್ತಕ್ಕಂಥದ್ದು ಜನಪದ ಮಾತುಗಳನ್ನ ಸ್ಟಡಿ ಮಾಡೋದು, ಮತ್ತು ಗಾದೆಗಳು ಮತ್ತು ಒಗ್ಗಟ್ಟುಗಳು ಇವು ಭಾಷಿಕ ಬಗ್ಗೆ ಬರ್ತವೆ. ಇದು ವೈಜ್ಞಾನಿಕ ಬಗ್ಗೆ ಅಂದಾಗ ಜನಪದ ಮದ್ದು, ಔಷಧಿ, ಚಿಕಿತ್ಸೆ, ಮದ್ದು, ಔಷಧಿ, ಚಿಕಿತ್ಸೆ ಮತ್ತು ಮಾಟ, ಯಕ್ಷಿಣಿ, ಭವಿಷ್ಯ ಹೇಳುವುದು, ಮತ್ತು ನಂಬಿಕೆಗಳು, ವಿವಿಧ ನಂಬಿಕೆಗಳು, ಇವೆಲ್ಲರೂ ವೈಜ್ಞಾನಿಕ ಬಗ್ಗೆ ಸೇರಿಸ್ತಾರೆ. ನೋಡಿ, ಈ ಜನಪದರಲ್ಲಿ ಮದ್ದಿದೆ. ಮದ್ದು ಅಂದರೆ ನೆಗಡಿ ಆದರೆ ಅವ್ರಿಗೊಂದು ಔಷಧಿ ಇದೆ, ಜ್ವರ ಬಂದರೆ ಅವ್ರಿಗೊಂದು ಔಷಧಿ ಇದೆ, ಕಣ್ಣು ನೋವು ಬಂದರೆ, ತಲೆನೋವು ಬಂದರೆ, ಹೊಟ್ಟೆ ನೋವು ಬಂದರೆ, ಹೊಟ್ಟೆ ಕಟ್ಕೊಂಡ್ರೆ ಬೇದಿ ಆದರೆ ಎಲ್ಲಕ್ಕೂ ಔಷಧಿ ಇದೆ. ಅದಕ್ಕೆ ಹೇಳಿ, ಮತ್ತು ಅವ್ರದ್ದೇ ಒಂದು ಔಷಧಿ ಕ್ರಮ ಇದೆ, ಮತ್ತು ಅವ್ರದ್ದೇ ಚಿಕಿತ್ಸೆಗಳು, ದೊಡ್ಡ ದೊಡ್ಡ ಚಿಕಿತ್ಸೆ ಮಾಡೋದು ಇದೆ. ಇವತ್ತಿಗೂ ಸಹಿತ ಹಾವು ಕಡ್ದಾಗ ಔಷಧಿ ಹಾಕೋದಿದೆ, ಮೂಳೆ ಮುರಿದೋದವ್ರಿಗೆ ಜನಪದರೇ ಔಷಧಿ ಹಾಕೋ ಪದ್ಧತಿಗಳಿದೆ, ಮೂಳೆ ಕಟ್ಟೋದೆಲ್ಲ ಪದ್ಧತಿ ಇದೆ ಇವತ್ತಿಗೂ ಕೂಡ. ಅದೆಲ್ಲ ಮತ್ತು ಜನಪದರು ಮಾಟ ಮಾಡ್ತಾರಲ್ಲ, ಯಾರಿಗೂ ಒಳ್ಳೇದಾಗಲಿ ಅಂತ ಅಥವಾ ಯಾರಿಗಾದ್ರು ಮನೆ ಮುರಿದೋಗ್ಲಿ ಅಂತ, ಅದನ್ನ ಈ ಗುಂಪಿನಲ್ಲಿ ಸೇರಿಸ್ತಾರೆ ಅವರು. ಮಾಟ, ಯಕ್ಷಿಣಿಗಳು ಅದೇ ಈ ಪೂಜೆ ಪುರಸ್ಕಾರಗಳು ಮಾಡಿಸೋದು, ದುಷ್ಟ ದೇವತೆಗಳನ್ನ, ಶಿಷ್ಟ ದೇವತೆಗಳನ್ನ ಆವಾಹಿಸ್ಕೊಳ್ಳೋದು, ಅದೆಲ್ಲ ಬರ್ತದೆ. ಮತ್ತು ಭವಿಷ್ಯ ಹೇಳೋದು, ಕೈ ನೋಡಿ ಭವಿಷ್ಯ ಹೇಳೋದು, ಮುಖ ನೋಡಿ ಭವಿಷ್ಯ ಹೇಳೋದು, ಅದೊಂದು ಈ ಗುಂಪಿನಲ್ಲಿ ಬರುತ್ತೆ. ಮತ್ತು ವಿವಿಧ ನಂಬಿಕೆಗಳು, ರಸ್ತೆಯಲ್ಲಿ ಹೋಗುವಾಗ ಬೆಕ್ಕಡ್ಡ ಬಂದರೆ, ತುಂಬದ ಕೊಡ ತಗೊಂಡ್ಬಂದ್ರೆ, ಖಾಲಿ ಕೊಡ ತಗೊಂಡ್ಬಂದ್ರೆ ಏನು ಅಂತ ಬರ್ತದೆ. ಮತ್ತು ಹೊಸಲ ಮೇಲೆ ನಿಂತು ಕೋಳಿ ಕೂಗಿದ್ರೆ ನಂತರ ಬರ್ತಾರೆ ಅಂತ ನಮ್ಮ ಕಡೆ ನಂಬಿಕೆ ಇದೆ. ಆಮೇಲೆ ಈ ಮೂಲೆಯಲ್ಲಿ ಅಲ್ಲಿ ಶಬ್ದ ಮಾಡಿದ್ರೆ ಆ ಮೂಲೆಯಲ್ಲಿ ಶಬ್ದ, ಇದೆಲ್ಲ ಜನಪದರ ನಂಬಿಕೆಗಳು. ಇದೆಲ್ಲ ವೈಜ್ಞಾನಿಕ ಬಗ್ಗೆ ಬರ್ತದೆ. ಅವರ ತಂದಿದ್ದಾರೆ ರಾಮನಾಯಕರು, ಅದಕ್ಕೊಂದು ಶಿಸ್ತಿಗೆ ಕೊಟ್ಟಿದ್ದಾರೆ. ಮತ್ತು ಕ್ರಿಯಾತ್ಮಕ ಬಗ್ಗೆ ಅಂದರೆ ಇದರಲ್ಲಿ ಅವರ ಆಟಗಳು ಬರ್ತವೆ ಜನಪದದ್ದು, ಮತ್ತು ಕಲೆ ಇದೆ, ಜನಪದ ಕಲೆಗಳಿದ್ದಾವೆ, ಜನಪದ ಸಂಗೀತ, ಜನಪದ ನಾಟಕಗಳು, ಜನಪದ ಆಹಾರ, ಜನಪದರ ಉಡುಪು, ಇವೆಲ್ಲವೂ ಕೂಡ ಕ್ರಿಯಾತ್ಮಕ ಬಗ್ಗೆ ಬರ್ತದೆ ಅಂತ ರಾಮನಾಯಕರು ಗುರುತಿಸ್ತಾರೆ. ಈ ಜನಪದ ಸ್ವರೂಪ ಕಥೆ ವಿಶೇಷ ಅಂತ ಅಂದರೆ, ಒಂದು ಜನಪದ ಮತ್ತು ಜನಪದನ ಎಕ್ಸ್ಪ್ಲೇನ್ ಮಾಡುತ್ತೆ, ಖಚಿತವಾಗಿ ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಆ ಜಾನಪದ ಎಷ್ಟು ಅಗಾಧವಾದ ಮತ್ತು ಎಷ್ಟು ವ್ಯಾಪ್ತಿ ಉಳ್ಳದ್ದು ಅಂತ. ಅದರ 4 ಬಗೆಗಳು: ಸಾಹಿತ್ಯಿಕ ಬಗ್ಗೆ, ಭಾಷಿಕ ಬಗ್ಗೆ, ವೈಜ್ಞಾನಿಕ ಬಗ್ಗೆ, ಕ್ರಿಯಾತ್ಮಕ ಬಗ್ಗೆ. ಹಾಗಾಗಿ ಇದು ದೊಡ್ಡ ಚಕ್ರ. ಇದು ಉಳಿದವಲ್ಲ ಅದರಲ್ಲಿ ಪುಟಿಗಳು, ಸ್ಪೋಕ್ಸ್ ಅಂತ. ಅದೇ ದೊಡ್ಡ ಆಲ್ದ ಮರ, ಇದು ಉಳಿದಿದ್ದಾರೆ ಅದರಲ್ಲಿ ಒಂದೊಂದು ರೆಂಬೆ ಕೊಂಬೆಗಳು ಅಂತ ಗುರುತಿಸ್ತಾರೆ ರಾಮನಾಯಕರು. ನೀವು ಅದನ್ನು ಗಮನಿಸ್ಬೋದು. ಆಯ್ತೆ. ಅದರ ಜೊತೆಗೆ ಇನ್ನು ವಿಶೇಷ ಅಂತಂದರೆ, ಈ ಕೃತಿಯಲ್ಲಿ ಫಸ್ಟು ವಿಲಿಯಂ ಥಾಮ್ಸ್ ಮತ್ತು ಜನಪದ ಅಂತ ಒಂದು ಸಣ್ಣ ಪೋರ್ಷನ್ ಇದೆ. ಅದರಲ್ಲಿ ಆ ವಿಲಿಯಂ ಥಾಮ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಜನಪದಕ್ಕೆ ಅಂತ ಬರೆದಿದ್ದಾರೆ. ಮತ್ತು ಜನಪದ ಅಧ್ಯಯನದ ಸಾಹಿತ್ಯದ ಸ್ವರೂಪ ಅಂತ ಇನ್ನೊಂದಿದೆ. ಅದರಲ್ಲಿ ನಾನು ಹೇಳಿದ ಇಷ್ಟು ಅಂಶಗಳಿದ್ದಾವೆ, 2ನೇ ಚಾಪ್ಟರು. ಮತ್ತು ಇನ್ನೊಂದು ಜಾನಪದ ಅಧ್ಯಯನ ವೈಜ್ಞಾನಿಕ ದೃಷ್ಟಿ ಅಂತ ಇನ್ನೊಂದು ಚಾಪ್ಟರ್ ಇದೆ. ಆ ವೈಜ್ಞಾನಿಕ ಅಧ್ಯಯನ ಹೆಂಗೆ ಮಾಡಬೇಕು ಅಂತೇಳಿ ಈ ಥರ ಗುರುತಿಸೋದಿದೆ. ಮತ್ತು ಜಾನಪದನ ವರ್ಗೀಕರಣ ಮಾಡೋದು ಹೇಗೆ ಅಂತ ಇನ್ನೊಂದು ಚಾಪ್ಟರ್ ಇದೆ. ಮತ್ತು ಜನಪದದ ಸಂಗ್ರಹನ ಹೇಗೆ ಮಾಡಬೇಕು, ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಹಿರಿಯರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ನೀವು ಇಟ್ಕೊಂಡಿರಬೇಕು, ಅವರಿಂದ ಯಾವ್ಯಾವ ಮಾಹಿತಿ ತಗೋಬೇಕು ಅಂತ ಡೀಟೇಲಾಗಿ ಹೇಳಿದ್ದಾರೆ. ಮತ್ತು ಈ ಕೃತಿ ಕೊನೆಗೆ ಜನಪದ ಮತ್ತು ಇತರ ಶಾಸ್ತ್ರಗಳು ಅಂತ, ಜನಪದ ಮತ್ತು ಭಾಷಾಶಾಸ್ತ್ರ, ಜನಪದ ಮತ್ತು ವಿಜ್ಞಾನ, ಜನಪದ ಮತ್ತು ಮಾನವಶಾಸ್ತ್ರ, ಜನಪದ ಮತ್ತು ಸಮಾಜಶಾಸ್ತ್ರ, ಜನಪದ ಮತ್ತು ಕಲೆ, ಜನಪದ ಮತ್ತು ಸಂಗೀತ, ಈ ಥರ ಎಲ್ಲಕ್ಕೂ ಹೆಂಗೆ ಲಿಂಕ್ ಇದೆ ಅಂತ ಭಾಳ ವೈಜ್ಞಾನಿಕವಾಗಿ ರಾಮನಾಯಕರು ಹೇಳಿದ್ದಾರೆ. ಆ ಕಾರಣಕ್ಕೆ ಇದೊಂದು ಬಹಳ ಮುಖ್ಯವಾದಂಥ ಗ್ರಂಥ. ಇವತ್ತು ಇದು 50-60 ವರ್ಷ ದಾಟಿದ್ದಾಗಿರ್ಬೋದು, ಆದರೆ ಅದು ಆವತ್ತು ಒಂದು ಫೌಂಡೇಶನ್ ಹಾಕ್ಕೊಡ್ತು. ಇವತ್ತು ಜನಪದ ತುಂಬ ಬೆಳೆದಿದೆ, ದೊಡ್ಡ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ, ಬೇಕಾದಷ್ಟು ಹೊಸ ಹೊಸ ಬದಲಾವಣೆಗಳನ್ನು ಮಾಡಿದ್ದಾರೆ. ಆದರೆ ಅದೊಂದು ಫೌಂಡೇಶನ್ ಹಾಕ್ಕೊಟ್ಟಂತ
ಅಥವಾ ಚಂದ್ರಶೇಖರ್ ಕಂಬಾರ ಮಾತನ್ನು ಹೇಳಿದಾದರೆ ಅದು ಜನಪದ ಅಧ್ಯಯನ ಉದ್ಘಾಟನೆ ಮಾಡತಕ್ಕಂಥ ಅಂತ ಹೇಳ್ಬೋದು. ಇಷ್ಟು ನೀವು ಆ ಜನಪದ ಸ್ವರೂಪ ಕೃತಿಯ ಬಗ್ಗೆ ಬರೀರಿ. ಮತ್ತು ಇನ್ನೊಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ, ಜನಪದ ಸ್ವರೂಪ ಕೃತಿ ಇಲ್ಲಿ ಮಂಡಿತವಾಗಿರುವಂಥ ವಿಚಾರಗಳು ಹಳೆಯ ಮಾದರಿಯವು ಎಂದು ಹೇಳಬಹುದೇ ಅಂತ ಒಂದು ಪ್ರಶ್ನೆ ಬಂದಿದೆ. ಅದಕ್ಕೊಂದು ರೆಡಿಮೇಡ್ ಉತ್ತರನೂ ನಿಮಗೆ ಕಳಿಸಿದ್ದೆ, ಗ್ರೂಪ್ಗೆ ಹಾಕಿದ್ದೆ, ನೀವು ಗಮನಿಸಿರ್ಬೋದು ಅನ್ಕೋತೀನಿ. ನಮ್ಮ ವಿದ್ಯಾರ್ಥಿಗಳಿಗೆ ಕಳಿಸಿದ್ದೆ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ಮತ್ತು ಇನ್ನೊಂದು ಪ್ರಶ್ನೆ ಬಂದಿದೆ, ಜನಪದ ಸ್ವರೂಪ ಕೃತಿಯ ಲಕ್ಷಣಗಳು, ಅದರ ಇತಿಮಿತಿಗಳು ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೂ ಕೂಡ ಈ ಕಳಿಸಿರೋ ಉತ್ತರದಲ್ಲಿ ಒಂದಷ್ಟು ಪಾಯಿಂಟ್ ಸಿಗುತ್ತೆ, ನೀವು ಅದನ್ನು ಗಮನಿಸಿ. ಆ ಜನಪದ ಸ್ವರೂಪದಲ್ಲಿ ಎಲ್ಲಿದೆ ಮತ್ತು ಅದರ ಇತಿಮಿತಿಗಳೇನು ಅಂದರೆ, ಈಗ 50 ವರ್ಷ ಆದಮೇಲೆ ಹೊಸದಾಗಿ ಏನು ಬೆಳೆದಿದೆ, ಬೆಳವಣಿಗೆ ಆಗಿದೆ ಅಂತೇಳಿ ಆ ಒಂದು ಆರ್ಟಿಕಲ್ ಇದೆ, ಒಂದ್ಸರಿ ಚೆಕ್ ಮಾಡಿ, ಆಯಿತಾ. ನೆಕ್ಸ್ಟ್, ಬೀದಿ ಮಕ್ಕಳು ಬೆಳೆದೋಗ ಸಂಘದಲ್ಲಿ ಹೆಣ್ಣಿನ ಸ್ಥಾನಮಾನ ಕುರಿತ ಗಾದೆಗಳನ್ನು ಪರಿಶೀಲಿಸಿದೆ. ಈಗ ತಾನೇ ಹೇಳಿದೆ, ಅದರಲ್ಲಿ ಸ್ತ್ರೀಯನ್ನು ರೆಸ್ಪೆಕ್ಟ್ ಮಾಡೋದು ಇದೆ, ಸ್ತ್ರೀಯನ್ನು ಡಿಗ್ರೇಡ್ ಮಾಡೋದು ಇದೆ, ಆ ಸ್ತ್ರೀಯರ ಅಸಹಾಯಕತೆಯನ್ನು ಹೇಳೋದು ಇದೆ. ಜಸ್ಟ್ ನಿಮ್ಗೊಂದು 3-4 ಕೂಡ ಹೇಳಿ. ಮುಂಡೆ ಮನೆ ಬೇಯ್ತಾ ಇದ್ರೆ ಹುಂಡ್ಗಾರ ಬಂದು ತಿಗ ಕಾಯಿಸ್ತಾ ಇದ್ದ ಅಂತ ಒಂದು ಗಾದೆ. ಅಂದರೆ ಮುಂಡೆ ಮನೆ ಬೇಯ್ತಾ ಇದ್ರೆ ಹುಂಡ್ಗಾರ ಬಂದು ತಿಗ ಕಾಯಿಸ್ತಾ ಇದ್ದ ಅಂದರೆ, ಹೆಂಗಸು ವಿಧವೆ ಆದ್ರು ಅಂದರೆ ಅವಳಿಗೆ ಸಪೋರ್ಟ್ ಮಾಡಲ್ಲ, ಸಾಮಾನ್ಯವಾಗಿ ಅವಳಿಗೆ ಸಹಾಯ ಮಾಡಲ್ಲ ಜನ. ಆದರೆ ಅವಳು ಕಿತ್ತು ತಿನ್ನಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ಜನ ಹೆಂಗೆ ಬಳಸ್ತಾರೆ ಅನ್ನೋದಕ್ಕೆ ಆ ಗಾದೆ ಉಪಯೋಗ ಆಗುತ್ತೆ. ಸ್ತ್ರೀ ಸ್ಥಾನಮಾನ ಅಂದಾಗ ಕಡೆಗೆಯಲ್ಲಿ ಬಡವಿ ಹಾಕಿದಳು ಅಂದರೆ, ಹೆಂಡತಿ ಸತ್ತವ್ರಿಗೆ ಅಟ್ಟಿ ಕುಕ್ಕಿ ಅಂತ ಒಂದು ಗಾದೆ ಇದೆ. ಕಡೆಗೆಯಲ್ಲಿ ಬಡವಿ ಹಾಕಿದಳು ಅಂದರೆ ಹೆಂಡತಿ ಸತ್ತವ್ರಿಗೆ ಅಟ್ಟಿ, ಅದರ ಅರ್ಥ ಏನು ಅಂದರೆ, ಕಡೆಗೆಯಲ್ಲಿ ಯಾವುದೋ ಕಡೆ ಮನೇಲಿ ಬಡವಿ ಇದ್ದಾಳೆ ಒಬ್ಬಳು ಅಂದರೆ, ಈ ಹೆಂಡತಿ ಸತ್ತ ಇರೋರು ಇರ್ತಾರಲ್ಲ, ಪೋಲಿ ಪೋಖ್ರಿ, ಅವರೆಲ್ಲ ಹೋಗಿ ಅವಳಿಗೆ ಪೀಡಿಸ್ತಾರೆ, ಕಾಡಿಸ್ತಾರೆ, ತೊಂದರೆ ಕೊಡ್ತಾರೆ ಅಂತ ಅರ್ಥ. ಹೆಂಡತಿ ಸತ್ತವ್ರಿಗೆ ಅಟ್ಟುವುದು ಅಂದರೆ ಬೇಯಿಸಿಕ್ಕೋದು, ಮಾಡಿಕ್ಕೋದಾಳೆ ಅಂತ. ಸ್ತ್ರೀಯನ್ನು ಹೆಂಗೆ ಶೋಷಣೆ ಮಾಡ್ತಾರೆ ಹಳ್ಳಿಗಳಲ್ಲಿ ನಮಗೆ ಒಂದು ಒಳ್ಳೆ ಉದಾಹರಣೆ ಇದೆ, ತೆಗೆದುಕೊಳ್ಳಿ. ಆಮೇಲೆ ಗುಡ್ಡು ಸುಳೆ ಕೆಟ್ಟೋದಾಳೆ, ಬೆಟ್ಟಕ್ಕೆ ಹೋಗ್ತಾಳೆ, ಬಿದಿರು ತರ್ತಾಳೆ, ಗುಡ್ಡು ಎಣಿತಾಳೆ, ಮಾಡ್ತಾಳೆ ಅಂತ ಒಂದು ಗಾದೆ ಇದೆ. ಅಂದರೆ ಹಿಂದೆ ಜಮೀನ್ದಾರಗಳು ಕೆಲವು ಕೆಲವು ಸ್ತ್ರೀಯರ ಸೂಳೆ ಥರ ಇಟ್ಕೊಂಡಿರ್ತಿದ್ರು. ಅವ್ರು ವಯಸ್ಸಾದ್ಮೇಲೆ ಅವ್ರು ಬಿಟ್ಬಿಡ್ತಿದ್ರು. ಆ ಬಿಟ್ಟ ಮೇಲೆ ಅವ್ರು ಹೆಂಗೆ ಬದುಕಬೇಕು ಅನ್ನುವಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರ ಬದುಕಿನ ಸಾಧ್ಯತೆ ಏನು ಅನ್ನೋದ್ರ ಬಗ್ಗೆ ಈ ಗಾದೆ ಹೇಳ್ತಾರೆ. ಬಿಟ್ಟು ಸೂಳೆ ಕೆಟ್ಟೋದಾಳೆ, ಬೆಟ್ಟಕ್ಕೆ ಹೋಗ್ತಾಳೆ, ಬಿದಿರು ತರ್ತಾಳೆ, ಮಾಡ್ತಾಳೆ, ಅದನ್ನು ಗಮನಿಸಿ. ಆಮೇಲೆ ಈಗ ತಾನೇ ಹೇಳಿದ್ನಲ್ಲ, ನಾರಿ ಇದ್ದರೆ ಮನೆ, ನೀರಿದ್ದರೆ ಊರು, ಎಷ್ಟು ಚೆನ್ನಾಗಿದೆ. ಜಗವರೊಳಗೆ ಮಧುಬಾರವೇ, ಗಮನಿಸಿ. ಒಲಿದರೆ ನಾರಿ, ಮುನಿದರೆ ಮಾರಿ, ಗಾಳಿಯದು ನಿಮ್ಗೆ ಗೊತ್ತು. ಆಮೇಲೆ ಹೆಣ್ಣಿಲ್ದರೆ ಕಣ್ಣಿಲ್ವೇ ಅಂತ ಇನ್ನೊಂದು ಗಾದೆ ಇದೆ, ಗಮನಿಸಿ. ಅಂದರೆ ಹೆಣ್ಣು ಮತ್ತು ಕಣ್ಣು ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮ. ಹೆಣ್ಣಿದ್ದರೆ ಕಣ್ಣಿಲ್ಲ ಅಂದರೆ ಕಣ್ಣಿನ ಕೆಲಸ ಹೆಣ್ಣು ಮಾಡ್ತಾರೆ, ಹೆಣ್ಣಿನ ಕೆಲಸ ಕಣ್ಣು ಮಾಡುತ್ತೆ, ಅಷ್ಟು ಸೂಕ್ಷ್ಮವಾಗಿ ಜನಪದರು ಕನ್ಸಿಡರ್ ಮಾಡಿದ್ದಾರೆ. ಆಮೇಲೆ ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು ಒಂದೇ ಅನ್ನೋ ಅದೊಂದು ಗಾದೆ ಇದೆ, ನೀವು ಅದನ್ನು ಗಮನಿಸಿ. ಅಂದರೆ ಹೆಣ್ಣಿನ ಸ್ಥಾನಮಾನ ಹೆಂಗೆ ನೋಡ್ತಾರೆ ಅಂತ ತುಂಬ ಇದೆ. ಈ ಥರದ್ದು ನೀವು ನೋಡ್ಬೋದು. ಈ ಥರ ಹೆಣ್ಣು ಪ್ಲಸ್ ಜನಪದ ಗಾದೆಗಳಲ್ಲಿ ಯಾವ ಥರ ಚಿತ್ರಿತ ಆಗಿದ್ದಾಳೆ ಅಂತ ನೋಡ್ಬೋದು. ಆಮೇಲೆ ಹೆಣ್ಣು ಹೆತ್ತು ತಿಳಿತು, ಮಣ್ಣು ಉತ್ತು ತಿಳಿತು ಅಂತ ಒಂದು ಗಾದೆ ಇದೆ, ನೀವು ಗಮನಿಸಿ. ನಿಮಗೆ ಶೂದ್ರಕಾಂತ ಕವಿ ಬರ್ತಾರೆ ಸಂಸ್ಕೃತದಲ್ಲಿ, ಅವನು ಸ್ತ್ರೀ ಸ್ವಭಾವತಃ ಪಂಡಿತೆ ಅಂತ. ನಾವು ಗಂಡಸರು ಓದಿ ಪಂಡಿತರಾಗಬೇಕು, ಬಟ್ ಸ್ತ್ರೀ ಸ್ವಭಾವತಃ ಪಂಡಿತೆ. ಅದಕ್ಕೆ ನೋಡಿ ಗಾದೆ ಆಗಿದೆ, ಹೆಣ್ಣು ಹೆತ್ತು ತಿಳಿತು, ಮಣ್ಣು ಉತ್ತು ತಿಳಿತು. ಇದೆಲ್ಲ ನೀವು ಗಮನಿಸ್ಬೋದು ನೋಡಿ. ಜನಪದ ಗೀತಾಂಜಲಿಯಲ್ಲಿ ಬಡತನವನ್ನು ಕುರಿತ ಗೀತೆಗಳನ್ನು ಕುರಿತು ವಿಶ್ಲೇಷಿಸಿರಿ ಎಂದು ಪ್ರಶ್ನೆ ಇದೆ. ನಿಮಗೆ ಜನಪದ ಗೀತಾಂಜಲಿಯಲ್ಲಿ ಬಡತನ ಅಂತಲೇ ಒಂದು ಭಾಗ ಇದೆ, ನಿಮ್ಗೆ ಬಡತನ ಅಂತ ಭಾಗ ಇದೆ, ನೀವು ಗಮನಿಸಿ. ಅದನ್ನು 207ನೇ ಪುಸ್ತಕದಲ್ಲಿದೆ ಜನಪದ ಗೀತಾಂಜಲಿ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಕರಳಿರುವಂಥ ಪದ್ಯ ಇದೆ. ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ, ಒಡಲ ಕಿಚ್ಚಿನಲ್ಲಿ ಹೆಣವೆಂದು. ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ, ಒಡಲ ಕಿಚ್ಚಲಿ ಹೆಣವೆಂದು. ದೇವರೇ ಬಡವರಿಗೆ ಸಾವು ಕೊಡಬೇಡ. ಎಂಥ ಗೌರವ ಪದ್ಯ ಇದು ಅಂದರೆ, ಈಗ ಬಡವರು ಸತ್ತರೆ, ಈಗ ನೀವು ಸಂಸ್ಕಾರ ಮಾಡಬೇಕಾದ್ರೆ ದುಡ್ಡು ಖರ್ಚಾಗುತ್ತಲ್ವ, ಅವರು ಮೊದಲೇ ಊಟವಿಲ್ಲದೆ ಸತ್ತಿದ್ದಾರೆ, ಊಟವಿಲ್ಲದೆ ಸತ್ತಿರೋರು ಈಗ ಸಂಸ್ಕಾರ ದುಡ್ಡು ತರ್ತಾರೆ. ಅದಕ್ಕೆ ದೇವರೇ ಅವ್ರು ಒಡಲ ಕಿಚ್ಚಿದೆಯಲ್ಲ ಅದರಲ್ಲಿ ಹೆಣ ಬೇಯಬೇಕಷ್ಟೇ, ಹಂಗಾಗಿ ಬಡವರು ಸಾವು ಕೊಡಬೇಡಪ್ಪ ಅಂತ ಒಂದು ಪದ್ಯ ಇದೆ. ಭಾಳ ಅದ್ಭುತವಾದ ಪದ್ಯ, ನೀವು ಅದನ್ನು ಗಮನಿಸ್ಬೋದು. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ 186ನೇ ಪೇಜಲ್ಲಿ ಮಳಿ ಹಾಡು ಅಂತಂದಿದೆ, ಮಳಿರಾಜನ ಹಾಡು. ಒಕ್ಕಲಗೇರಿಯಾಗ ಮಳಿರಾಜ, ಅವರು ಮಕ್ಕಳ ಮಾರಿಯಾದ ಮಳಿರಾಜ,
ಮಕ್ಕಳ ಮಾರಿ ರೊಕ್ಕ ಹಿಡ್ಕೊಂಡು ಭತ್ತ ಅಂತ ತಿರುಗಾರ ಮಳೆರಾಜ. ಸಾಮಾನ್ಯ ಒಕ್ಕಲಿಗರು ಯಾರಿಗೆ ಬರ ಬಂದ್ರು ರೈತರಿಗೆ ಬರಲ್ಲ, ಯಾಕಂದ್ರೆ ಅವ್ರು ದವಸ ಧಾನ್ಯ ಇಟ್ಕೊಂಡಿರ್ತಾರೆ. ಆದರೆ ಈಗ ಬರಗಾಲ ಹೆಂಗ್ ಬಂದಿದೆ ಅಂದ್ರೆ ಒಕ್ಕಲಿಗರೇ ತಮ್ಮ ಮಕ್ಕಳನ್ನ ಮಾರಿ ಭತ್ತ ಅಂತ ತಿರುಗುವಂತ ಕಾಲ ಬಂದಿದೆ ಅಂತ. ನಿಮ್ಗೆ ಇಡೀ ಪದ್ಯ ನಿಮಗೆ ಪಠಣ ಮಾಡಿದ್ದೀನಿ, ಸರಿ ಗಮನಿಸಿ ಅದನ್ನು. ನಾಯಿ ತಿನ್ನುವ ತೌಡ ನಾರಿಯೂ ತಿನ್ನುತ್ತಾರೆ ಮಳಿರಾಜ ಅಂತ ಬರ್ತದೆ. ಅಷ್ಟು ಕಷ್ಟ ಬಂದಿದೆ. ನಿಮ್ಗೆ ಬಡತನ ಬಗ್ಗೆ ಏನು ಹೇಳ್ತಾರೆ ಅದನ್ನು ಗಮನಿಸಿ. ಆಮೇಲೆ ಇನ್ನೊಂದು ಪದ್ಯ ಇದೆ ನಿಮಗೆ 98 ಪದ್ಯ, 19 ಪದ್ಯ ನೀವು ನೋಡಿರ್ಬೋದು, ಜನಪದ ಗೀತಾಂಜಲಿ. ಉಂಡಾಗ ಉಡುವಾಗ ಜಗವೆಲ್ಲ ನೆಂಟರು, ಅಡವಿಯ ಸೊಪ್ಪು ಮಡಿಲಲ್ಲಿ ತಪ್ಪಾಗ ಒಡ ಹುಟ್ಟಿದ ಅಣ್ಣ ಮುಖ ನೋಡ ಅಂತ. ಉಂಡಾಗ ಉಡುವಾಗ ಜಗವೆಲ್ಲ, ನಾವು ಉಣ್ಣುವಾಗ ಉಟ್ಕೊಳ್ಳೋಕೆ ಅನುಕೂಲ ಇದ್ದಾಗ ಜಗವೆಲ್ಲ ನಂಟರು ನಮಗೆ. ಆದರೆ ಬಡತನ ಬಂದ ಅಡವಿ ಸೊಪ್ಪನ್ನ ಕಾಡಿನ ಸೊಪ್ಪಿಗೆ ಬಂದು ತಿನ್ನುವಾಗ ಒಡ ಹುಟ್ಟಿದ ಅಣ್ಣ ಮುಖ ನೋಡದೆ ಹೋಯ್ತಾನೆ ಅಂತ ಗಾದ. ಬಡತನ ಬಂದಾಗ ನಿಮಗೆ ನೀವು ಅದನ್ನು ಗಮನಿಸ್ಬೋದು. ಆಮೇಲೆ ಮಧುರಕ್ಕ ಗೆಜ್ಜೆ ಕಲ್ಲಕ್ಕ ಬಂದರೆ ತಬ್ಕೊಳ್ಳೋರು ಬಿಡುವಿಲ್ಲ, ಆರವಳ್ಳಿ ಅಕ್ಕ ಅರ್ಧಸಿರಿ ಅಕ್ಕ ಬಂದರೆ ಆಡ್ಕೊಳ್ಳೋರು ಬಿಡುವಿಲ್ಲ ಅಂತ. ಅಲ್ಲಿ ಶ್ರೀಮಂತರು ಬಂದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ, ಬಡವರು ಬಂದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಇದೆ, ನೀವು ಗಮನಿಸಿ. ಆಮೇಲೆ ಬಡವಿಯ ಮಕ್ಕಳು ನಡೆದು ಬರುವುದು ಚಂದ, ಬಡವಿಯ ಮಕ್ಕಳು ನಡೆದು ಬರುವುದು ಚಂದ, ದೂರ ಹೊಯ್ಕೊಂಡು ಬಂದು ರಸ್ತೆಯಲ್ಲಿ ಅವು ತೊಡೆ ಮೇಲೆ ಕೂತ್ರೆ ಬಡವಿಯ ದುಃಖ ದೂರಕ್ಕೂ ಅಂತ ಒಂದು ವಚನ ಕೀರ್ತನೆ ಪದ್ಯ ಇದೆ, ಜನಪದ ಗೀತೆ. ಅಂದರೆ ಎಷ್ಟೇ ಕಷ್ಟಪಟ್ಟು ಬಂದರೂ ಬಡವರು ಮಕ್ಕಳು ಬಂದು ತೊಡೆ ಮೇಲೆ ಕೂತ್ರೆ ಅವು ಧೂಳುವಿಕೆ ಬಂದಿರ್ತವೆ ಮೈ ಮೇಲೆ, ಆದರೂ ತೊಡೆ ಮೇಲೆ ಕೂತ್ರೆ ಒಂದು ಸಮಾಧಾನ ತಂದೆ ತಾಯಿಗಳು. ಈ ಥರ ಬಡತನದ ಕುರಿತಂತೆ ತುಂಬ ಹಾಡುಗಳಿದ್ದಾವೆ, ನೀವು ಗಮನಿಸಿ. ಸ್ಪೆಸಿಫಿಕ್ ಆಗಿ ಬರ್ತದೆ ಅಂತಿರಲಿಲ್ಲ, ಬಟ್ ಇಲ್ಲಿವರೆಗೆ ಜನಪದ ಗೀತೆಯಲ್ಲಿ ಸಂಸಾರ, ಜನಪದ ಗೀತೆಯಲ್ಲಿ ಸ್ತ್ರೀಯರು, ಜನಪದಗಳ ಹಡದವ್ವ, ಜನಪದರ ಭಕ್ತಿ, ಜನಪದರ ನೀತಿ, ಈತ ಎಷ್ಟು ಪ್ರಶ್ನೆ ಬಂದಿದೆ. ಈ ಜನಪದರಲ್ಲಿ ಬಡತನ, ಜನಪದರಲ್ಲಿ ಜವರಾಯಿ ಕುರಿತಂತೆ ಹೆಂಗಿದೆ, ಜನಪದದಲ್ಲಿ ಮಕ್ಕಳ ಹಾಡುಗಳನ್ನ ಕುರಿತು ಹೆಂಗೆ ಕೇಳ್ತಾರೆ, ಈ ಥರ ಬೈಫರ್ಕೇಟ್ ಮಾಡಿಕೊಂಡು ನೀವು ನೋಡ್ಕೋಬೇಕು. ಕ್ಲಾಸಲ್ಲಿ ಹಂಗೆ ಹೇಳಿಕೊಟ್ಟಿದ್ದೀವಿ, ಗಮನಿಸಿ. ನೆಕ್ಸ್ಟ್ ಕ್ವಶನ್ನು, ಕನ್ನಡ ಜನಪದ ಕಥೆಗಳಲ್ಲಿ ಅತಿಮಾನುಷತೆ ಹೇಗೆ ಮೂಡಿ ಬಂದಿದೆ? ಇದು ಹಳೆಯ ಪ್ರಶ್ನೆ, ಸುಮಾರು ಸಲ ಕೇಳಿದ್ದಾರೆ. ಕನ್ನಡ ಜನಪದ ಕಥೆಗಳಲ್ಲಿ ಅತಿಮಾನುಷತೆ ಅಂದರೆ ಮನುಷ್ಯತ್ವನ ಮೀರಿದ ಅಂಶ. ಅಂದರೆ ದೆವ್ವ, ದೇವರು, ರಾಕ್ಷಸರು, ಪಿಶಾಚಿಗಳು, ಈ ಥರದ ಅಂಶಗಳು ಕನ್ನಡ ಜನಪದ ಕಥೆಗಳು ಹೆಂಗಿದ್ದಾವೆ? ಇದನ್ನು 3 ವಿಭಾಗ ಮಾಡಿದ್ದಾರೆ ಜೀಶಂ ಪರಮಶಿವ. ಒಂದು ಅತಿಮಾನುಷ ಪತ್ನಿಯರು, ಅತಿಮಾನುಷ ಪತಿಗಳು, ಅತಿಮಾನುಷ ವಿರೋಧಿಗಳು. ನೀವು ಗಮನಿಸಿರ್ಬೋದು. ಅತಿಮಾನುಷ ಪತ್ನಿ ಇರೋದಾಗ ಹೆಂಡತಿ ದೇವತೆ ಆಗಿರ್ತಾಳೆ, ಗಂಡ ಮನುಷ್ಯ ಆಗಿರ್ತಾನೆ. ಆ ದೇವತೆಯ ಪಡ್ಗಳಿಗೆ ಗಂಡ ಏನೇನು ಸಾಹಸ ಮಾಡ್ತಾನೆ ಸಬ್ಜೆಕ್ಟ್ ಆಗಿರ್ತದೆ. ಅತಿಮಾನುಷ ಪತಿಯರೊಂದಾಗ ಗಂಡ ದೇವತೆ, ಹೆಂಡತಿ ಮನುಷ್ಯಳಾಗಿರ್ತಾಳೆ. ಈ ಮನುಷ್ಯರು ದೇವತೆಯನ್ನು ಪಡ್ಕೊಳ್ಳೋಕ್ಕೆ ಅವಳೇನೇನು ಸವಾಲು ಮಾಡ್ತಾಳೆ, ಚಾಲೆಂಜ್ ಎದುರಿಸ್ತಾಳೆ, ಆ ಸಬ್ಜೆಕ್ಟ್. ಇನ್ನೊಂದು ಅತಿಮಾನುಷ ವಿರೋಧಿಗಳು, ಅಂದರೆ ಸ್ವಂತ ಮನುಷ್ಯ ಪ್ರಯತ್ನದಿಂದ ಹೆಂಗೆ ಸಾಹಸಗಳನ್ನ ಮಾಡ್ತಾರೆ ಅನ್ನೋ ಸಬ್ಜೆಕ್ಟ್ ಇದೆ. ಇದಕ್ಕೆ ಕ್ಲಾಸಲ್ಲಿ ನಾನು ಒಂದು 1/2 ಪೇಜಷ್ಟು ಬರ್ಸಿದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಯಾರಾದ್ರೂ ಸಿಕ್ಕಿಲ್ಲ ಅಂದರೆ ನಾನು ವಾಟ್ಸಪ್ ಮಾಡ್ತೀನಿ. ಅತಿಮಾನುಷ ಪ್ರಪಂಚ, ಅದಕ್ಕೆ ವಿತ್ ಎಕ್ಸಾಂಪಲ್ ಕೊಟ್ಟು ಬರೀಬೇಕು. ಹೂಕೋಟ ಚೆದರೆ, ಮಳರಾಯನ ಮಡದಿ, ಮತ್ತು ಜೇನು ಕನ್ಯೆ, ಹಾಲು ಕನ್ಯೆ. ಈ ಹೆಡ್ಡ ತಂದ ಜಾಣ ಇರೋಂಥ ಕಥೆ ಇದೆ. ಹೆಡ್ಡ 3 ಜನ ದೇವತೆಗಳ ಮದುವೆ, ಹಾಲುಗನ್ನೆ ಎಂಥದ್ದು, ಜೇನುಗನ್ನೆ ಒಬ್ಬಳು, ತಾವರೆಗನ್ನೆ ಒಬ್ಬಳು, ಈ ಥರದ ಮದುವೆ ಆಗಿ ರತ್ನಗನ್ನೆ ಒಬ್ಬಳು, 3 ಜನ ಮದುವೆ ಆಗಿ ಬರ್ತಾನೆ. ಆ ಥರದ ಕಥೆಗಳನ್ನು ಗಮನಿಸಿ. ಮತ್ತು ಸೊಪ್ಪಿನ ಗುಡ್ಲಕ್ಕ ಒಂದು ಕಥೆ ಇದೆ, ಅತಿಮಾನುಷ ಪತಿಯರು ಅಂದಾಗ. ಮತ್ತು ಕೋತಿ ಕೊಟ್ಟ ಭಾಗ್ಯ ಅಂತಿದೆ. ಮತ್ತು ಅತಿಮಾನುಷ ವಿರೋಧಿಗಳ ಕುಂಟನ ಸಾಹಸ, ಗುಳುಕಾಯಿ ತಮ್ಮ, ಈ ಕಥೆಗಳಿದ್ದಾವೆ. ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿ. ನೋಟ್ಸಲ್ಲಿ ಬರ್ಸಿದ್ದು ಚೆನ್ನಾಗಿದೆ, ನೋಡಿ. ಪ್ರಸ್ತುತ ಕನ್ನಡದಲ್ಲಿ ಜಾನಪದದ ಸ್ಥಿತಿಗತಿಗಳೇನು ಅಂತ ಒಂದು ಹೊಸ ಪ್ರಶ್ನೆ ಆಗ್ತದೆ. ನೋಡೋಣ ಏನು ಬರೀತಾರೆ. ಈಗ ಹಾಮನಾಯಕರು ಜನಪದ ಸ್ವರೂಪ ಕೃತಿಯನ್ನು ಬರೆಯುವಾಗ ಇನ್ನೂ ಜನಪದ ಅನ್ನೋದು ಉದ್ಘಾಟನೆ ಆಗಿದ್ದಿರಲಿಲ್ಲ. ಅಲ್ಲೆಲ್ಲೋ ಕಲ್ಕತ್ತಾದಲ್ಲಿ ಒಂದು ಯಾವುದೋ ಯೂನಿವರ್ಸಿಟಿನಲ್ಲಿ ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಜನಪದನ ಕಲಿಸುವಂಥ ಪ್ರಕ್ರಿಯೆ, MA ಸಿಲೆಬಸ್ ಇಡುವಂಥ ಪ್ರಕ್ರಿಯೆ ಶುರುವಾಗಿತ್ತು ಆಗ 70ರ ದಶಕದಲ್ಲಿ. ಬಟ್ ಈಗ ಜನಪದ ಅಗಾಧವಾಗಿ ಬೆಳೆದಿದೆ. ಇವತ್ತು ಅಗಾಧವಾಗಿ ಬೆಳೆದಿದೆ, ನೀವು ಗುರುತಿಸಿ. ಜೊತೆಗೆ ಕರ್ನಾಟಕದ ಹಾವೇರಿ ಜಿಲ್ಲೆ ಗೋಟಗೋಡಿಯಲ್ಲಿ ಒಂದು ಜಾನಪದ ವಿಶ್ವವಿದ್ಯಾಲಯ ಅಂತ ಶುರುವಾಗಿದೆ. ಆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಜನಪದನ MA ಮಾಡೋಕ್ಕೆ, PhD ಮಾಡೋಕ್ಕೆ, ಡಿಪ್ಲೊಮಾ ಮಾಡೋಕ್ಕೆ ಕೊಡೋದು, MBA ಪದವಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಜಾನಪದದಲ್ಲಿ. ನೀವು ಅದನ್ನು ಗಮನಿಸಬೇಕು. ಇದೊಂದು ಹೊಸ ಬೆಳವಣಿಗೆ. ಮತ್ತು ಇಡೀ ದೇಶದಲ್ಲಿ ಇದೊಂದೇ ಫೋಕ್ಲೋರ್ ಯೂನಿವರ್ಸಿಟಿ ಅಂತಿರೋದು ಕರ್ನಾಟಕದಲ್ಲಿ ಮಾತ್ರ, ಜಾನಪದ ವಿಶ್ವವಿದ್ಯಾಲಯ ಅಂತ. ಇದೊಂದು ಹೊಸ ಬೆಳವಣಿಗೆ.
ಅದ್ರದ್ದು ಮೋಟೋ ಹೊನ್ನ ಬಿತ್ತೆವು ಹೊಲಕ್ಕೆಲ್ಲ ಅನ್ನೋದು ಅದರ ಮೋಟೋ ಮೀನ್ಸ್ ಅಂದರೆ ಧ್ಯೇಯವಾಕ್ಯ ಆ ಥರ ಇದೆ. ಇದ್ರ ಮೇಲೆಲ್ಲ ನೀವು ಒಂದಷ್ಟು ಬರ್ಬೋದು. ಆಮೇಲೆ ಅವತ್ತು ಮೈಸೂರು ಯೂನಿವರ್ಸಿಟಿ ಒಂದು ಕಡೆ ಅಷ್ಟೇ ಇತ್ತು ಫೋಕ್ಲೋರ್ ಕಲಿಸೋದು, ಜನಪದ ಕಲಿಸೋದು. ಇವತ್ತು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಸಹಿತ ಫೋಕ್ಲೋರ್ನ ಕಲಿಸುವಂಥ ಪದ್ಧತಿ ಇದೆ. ಜನಪದದೇ ಸ್ವಂತ ವಿಶ್ವವಿದ್ಯಾಲಯ ಶುರುವಾಗಿದೆ, ನೂರಾರು ಜನಪದ ವಿದ್ವಾಂಸರಿದ್ದಾರೆ. ನೀವು ಅದನ್ನೆಲ್ಲ ನೀವು ಗುರುತಿಸಿ. ಮತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಲೂ ಇದೆ, ಅದರ ಪ್ರಶಸ್ತಿ ಕೊಡೋದಿದೆ, ಸಮ್ಮೇಳನಗಳು ಮಾಡೋದಿದೆ, ಅದೆಲ್ಲ ನೀವು ಗಮನಿಸ್ಬೋದು. ಇಷ್ಟು ಅಫ್ಕೋರ್ಸ್ ಇದಕ್ಕೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ನೇ ಹೇಳ್ಬೋದು. ಪ್ರಸ್ತುತ ಜನಪದ ಸ್ಥಿತಿಗತಿ ಗ್ಲೋಬಲೈಸೇಷನ್ ಬಂದಿದೆ. ಗ್ಲೋಬಲೈಸೇಷನ್ ಬಂದಾಗ ಕಷ್ಟ ಅಲ್ವೇ ಜನಪದ ಉಳಿಯೋಕ್ಕೆ ಅಂತ ನೀವು ಅನ್ಬೋದು. ಆದರೆ ಕರ್ನಾಟಕ ಸರ್ಕಾರ ಹೊಸದಾಗಿ ಜನಪದ ಜಾತ್ರೆ ಅಂತ ವರ್ಷಕ್ಕೊಮ್ಮೆ ಮಾಡೋದಿದೆ, ನೀವು ಅದನ್ನ ಗಮನಿಸಿರ್ಬೋದು. ನೀವು ಅದು ಜನಪದನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸರ್ಕಾರವೇ ಕೈಗೊಂಡಿರುವಂಥ ಕ್ರಮ ಅದು. ನೀವು ಅದನ್ನು ಕೂಡ ಉಲ್ಲೇಖ ಮಾಡ್ಬೋದು. ಈ ರೀತಿಯಲ್ಲಿ ನೀವು ನೋಡಿ ಇದಿಷ್ಟು ಜನಪದ ಸಾಹಿತ್ಯದ ಸಾಕೋದನ್ನು ಕೊಡ್ತೀನಿ. ಇನ್ನು ಓವರಾಲ್ ಆಗಿ ಸಮಗ್ರ ಕ್ವಶನ್ಸ್ ಪೇಪರ್ಸ್ ಇದಾವಲ್ಲ ಅದನ್ನು ನನಗೆ ನೆಕ್ಸ್ಟ್ ಡಿಸ್ಕಷನ್ ಹೇಳ್ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು, ನನಗೆ ವಾಯ್ಸ್ ಮೆಸೇಜಲ್ಲಿ ಉತ್ತರ ಕಳಿಸ್ಕೊಡ್ತೀನಿ.